ಹಲೋ ಗೆಳೆಯರೆ, ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಡೈಲಿ ನ್ಯೂಸ್ ಅನಾಲಿಸಿಸ್ಗೆ ಸ್ವಾಗತ. ಇಂದು 27th ಜುಲೈ ಇಂಪಾರ್ಟೆಂಟ್ ಆರ್ಟಿಕಲ್ಸ್, ಬೇರೆ ಬೇರೆ ನ್ಯೂಸ್ ಪೇಪರ್ಲಿ ಬಂದಿರುವಂಥ ಆರ್ಟಿಕಲ್ಸನ್ನು ಡಿಸ್ಕಸ್ ಮಾಡೋಣ. ಸೊ ಮೊದಲ ಆರ್ಟಿಕಲ್ ಯಾವುದ್ರ ಮೇಲೆ ಇದೆ ಅಂತಂದರೆ ರಿಲೇಟೆಡ್ ಟು ಸೌತ್ ಚೈನಾ ಸಿ. ಯಾಕೆ ನ್ಯೂಸಲ್ಲಿದೆಯಪ್ಪ ಅಂತಂದರೆ, ರೀಸೆಂಟ್ಲಿ ವಿಯೆಟ್ನಾಮೀಸ್ ಕಾರ್ಗೋ ಶಿಪ್ ಕ್ಯಾರಿಯಿಂಗ್ 62 ಮೆಂಬರ್ಸ್ ಸ್ಯಾಂಕ್ ಡ್ಯೂರಿಂಗ್ ಅ ಸ್ಟಾರ್ಮಿ ವೆದರ್ ಇನ್ ದ ಕಂಟೆಸ್ಟೆಡ್ ಸೌತ್ ಚೈನಾ ಸಿ. ಏನಪ್ಪ ಅಂತಂದರೆ, ವಿಯೆಟ್ನಾಮೀಸ್ ಶಿಪ್ 62 ಜನನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರುವಂಥ ಟೈಮಲ್ಲಿ ಸ್ಟಾರ್ಮ್ ಅಥವಾ ಚಂಡಮಾರುತ ಬಂದು ಡಂಪ್ ಆಗಿ ಸತ್ತೋಗಿದ್ದಾರೆ. ಓಕೆ, ಮುಳುಗೋಗಿದೆ. ಸೊ ಅದಕ್ಕೋಸ್ಕರ ನ್ಯೂಸಲ್ಲಿದೆ. ಸೌತ್ ಚೈನಾ ಸಿ ಎಲ್ಲಿದೆಯಪ್ಪ ಅಂತಂದರೆ, ಇಟ್ ಈಸ್ ಆ್ಯನ್ ಆರ್ಮ್ ಆಫ್ ವೆಸ್ಟರ್ನ್ ಪೆಸಿಫಿಕ್ ದಟ್ ಬಾರ್ಡರ್ಸ್ ದ ಸೌತ್ ಈಸ್ಟ್ ಏಷ್ಯನ್ ಮೇನ್ಲ್ಯಾಂಡ್. ಸೊ ದಿಸ್ ಈಸ್ ಬೇಸಿಕಲಿ ಸೌತ್ ಚೈನಾ ಸಿ. ಓಕೆ, ಸೌತ್ ಚೈನಾ ಸಿ ಟುಗೆದರ್ ವಿತ್ ದ ಈಸ್ಟ್ ಚೈನಾ ಸಿ ಇಟ್ ಈಸ್ ಕಾಲ್ಡ್ ಆಸ್ ಚೈನಾ ಸಿ. ಸೊ ಇಲ್ಲಿ ಮೇಲೆ ಈಸ್ಟ್ ಚೈನಾ ಸಿ ಬರುತ್ತೆ. ಸೊ ಎರಡನ್ನೂ ಸೇರಿ ಚೈನಾ ಸಿ ಅಂತ ಕರಿತೀವಿ. ಸೊ ಕ್ಲೈಮೇಟ್ ಯಾವ ಥರಪ್ಪ ಅಂತಂದರೆ ಟ್ರಾಪಿಕಲ್ ಕ್ಲೈಮೇಟ್ ಮೇಜರ್ಲಿ ಇನ್ಫ್ಲುಯೆನ್ಸ್ಡ್ ಬೈ ಮಾನ್ಸೂನ್ಸ್. ಓಕೆನಾ. ಸೊ ಜಿಯೋಗ್ರಫಿ ನೋಡಿದರೆ ಇಲ್ಲಿ ಚೈನಾ, ವಿಯೆಟ್ನಾಂ, ತೈವಾನ್, ಫಿಲಿಪೈನ್ಸ್, ಇಂಡೋನೇಷಿಯಾ, ಮಲೇಷಿಯಾ. ಸೊ ಇದೆಲ್ಲದರ ಮಧ್ಯೆ ಸೌತ್ ಚೈನಾ ಸಿ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಲೈನ್. ಸೊ ಇಲ್ಲಿ ನೋಡಿ ಲೈನ್ ಹಾಕಿದ್ದೀವಲ್ಲ, ಇದನ್ನು ಚೈನಾದವರು 9 ಲೈನ್ ಅಂತ ಕರೀತಾರೆ. 9 ಲೈನ್ ಅಂದರೆ ಈ ವೃತ್ತದಲ್ಲಿರುವಂಥದ್ದೆಲ್ಲ ನಮ್ಮದೇ ಅನ್ನೋ ಥರ. ಸೊ ಉಗ್ರಂ ಡೈಲಾಗ್ ಇದೆಯಲ್ಲ, ಗೀಟ್ ಎಳೆದಾಗಿದೆ, ವೃತ್ತ ಎಳೆದಾಗಿದೆ, ಆ ವೃತ್ತದಲ್ಲಿರೋದೆಲ್ಲ ನಂದೇ ಅನ್ನೋ ಥರ ಚೈನಾದವರು 9 ಲೈನ್ನ ಕ್ಲೇಮ್ ಮಾಡ್ತಾರೆ. ಬಟ್ ಅಕಾರ್ಡಿಂಗ್ ಟು UN ಕ್ಲಾಸ್, ಸೊ ಇಂಟರ್ನ್ಯಾಷನಲ್ ಲಾ ಯಾವುದು, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾಸ್ ಆಫ್ ಸಿ ಅಂತ ಒಂದು ಇಂಟರ್ನ್ಯಾಷನಲ್ ಲಾ ಇದೆ. ಸೊ ಆ ಲಾ ಪ್ರಕಾರ ಏನಪ್ಪ ಅಂತಂದರೆ ಟೆರಿಟೋರಿಯಲ್ ಕ್ಲೇಮ್ ಓನ್ಲಿ ಟಿಲ್ ಇದಿರುತ್ತೆ ಅಷ್ಟೇ, 12 to 24 ನಾಟಿಕಲ್ ಮೈಲ್ಸ್. ಅದನ್ನು ಬಿಟ್ಟರೆ 150 ನಾಟಿಕಲ್ ಮೈಲ್ಸ್ ಪ್ಲಸ್ 200 ನಾಟಿಕಲ್ ಮೈಲ್ಸ್ ಕೊಡ್ತಾರೆ ಅಷ್ಟೇ. ಸೊ ಅದರ ಪ್ರಕಾರ ಸೊ ಇದು ಕಂಪ್ಲೀಟಾಗಿ ಚೈನಾ ಕಡೆ ಬರೋದಿಲ್ಲ ಅಂತ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾಸ್ ಆಫ್ ಸಿ ಅಂತ ಹೇಳುತ್ತೆ. ಬಟ್ ಚೈನಾ ಕ್ಲೇಮ್ ಮಾಡೋದು ಡಿಫ್ರೆಂಟ್. ಸೊ ಇದರಲ್ಲಿ ಅದಕ್ಕೋಸ್ಕರ ಡಿಸ್ಪ್ಯೂಟೆಡ್ ಐಲ್ಯಾಂಡ್ಸ್ ಯಾವುದಪ್ಪ ಅಂತಂದರೆ ಸ್ಪಾರ್ಟ್ಲೆ ಐಲ್ಯಾಂಡ್ಸ್. ಇಂಡೋನೇಷಿಯಾನ ಕ್ಲೇಮ್ ಮಾಡುತ್ತೆ, ಫಿಲಿಪೈನ್ಸ್ ಕ್ಲೇಮ್ ಮಾಡುತ್ತೆ, ಚೈನಾ ಕ್ಲೇಮ್ ಮಾಡುತ್ತೆ. ನೆಕ್ಸ್ಟ್ ಪಾರ್ಸೆಲ್ ಐಲ್ಯಾಂಡ್ಸ್, ಅದನ್ನು ಕೂಡ ಡಿಸ್ಪ್ಯೂಟೆಡ್ ಇದೆ. ತೈವಾನ್ ಕ್ಲೇಮ್ ಮಾಡುತ್ತೆ, ಚೈನಾ ಕ್ಲೇಮ್ ಮಾಡುತ್ತೆ, ಫಿಲಿಪೈನ್ಸ್ ಕ್ಲೇಮ್ ಮಾಡುತ್ತೆ, ವಿಯೆಟ್ನಾಂ ಕ್ಲೇಮ್ ಮಾಡುತ್ತೆ. ಬಟ್ ಆದರೆ ಚೈನಾದವರು ಸದ್ಯಕ್ಕೆ ಅದರ ಮೇಲೆ ಹೋಲ್ಡ್ ಇಟ್ಕೊಂಡಿದ್ದಾರೆ. ಮೇಲೆ ಹೋದರೆ ಸೆಂಕೋಕೋ ಐಲ್ಯಾಂಡ್ಸ್ ಅಂತಲೂ ಕೂಡ ಬರುತ್ತೆ. ಅದು ಜಪಾನ್ ಮತ್ತು ರಷ್ಯಾ ಮಧ್ಯೆ ಕಾಂಟ್ರವರ್ಸಿಯಲ್ಲಿದೆ. ಓಕೆ, ಸೊ ನೆಕ್ಸ್ಟ್ ಯಾವುದಕ್ಕಪ್ಪ ಸಿಗ್ನಿಫಿಕೆಂಟ್ ಅಂತಂದರೆ ಕನೆಕ್ಟಿವಿಟಿಗೆ ವೆರಿ ಇಂಪಾರ್ಟೆಂಟ್ ಈಚ್ ಸೌತ್ ಚೈನಾ ಸಿ. ಇದೇ ಮಾಡುತ್ತೆ, ಇಟ್ ಇಸ್ ಕನೆಕ್ಟೆಡ್ ಬೈ ತೈವಾನ್ ಸ್ಟ್ರೇಟ್. ಸೊ ತೈವಾನ್ ಸ್ಟ್ರೇಟ್ ವಿತ್ ದ ಈಸ್ಟ್ ಚೈನಾ ಸಿ ಆ್ಯಂಡ್ ಲುಝೋನ್ ಸ್ಟ್ರೇಟ್ ವಿತ್ ದ ಫಿಲಿಪೈನ್ಸ್ ಸಿ. ಓಕೆನಾ. ಸೊ ಇಲ್ಲಿ ಕೆಳಗಡೆ ಹೋದರೆ ಫಿಲಿಪೈನ್ಸ್ ಸಿ ಬರುತ್ತೆ, ಫಿಲಿಪೈನ್ಸ್ ಸಿಗೆ ಕನೆಕ್ಟ್ ಮಾಡೋದು ಲುಝೋನ್ ಸ್ಟ್ರೇಟ್ ಅಂತ. ಇಲ್ಲಿ ಮೇಲೆ ಹೋದರೆ ಈಸ್ಟ್ ಚೈನಾ ಸಿ ಬರುತ್ತೆ, ಅದಕ್ಕೆ ಕನೆಕ್ಟ್ ಮಾಡೋದು ತೈವಾನ್ ಸ್ಟ್ರೇಟ್ ಅಂತ ಕನೆಕ್ಟ್ ಮಾಡ್ತಾರೆ. ಸೊ ಬೋತ್ ಆರ್ ಮಾರ್ಜಿನಲ್ ಸೀಸ್ ಆಫ್ ಪೆಸಿಫಿಕ್ ಓಷನ್. ಸೊ ಓವರಾಲ್ ಆಗಿ ಇದನ್ನ ಕನ್ಸಿಡರ್ ಮಾಡಿದ ಪೆಸಿಫಿಕ್ ಓಷನ್ ಅಂದರೆ ಆ ಪೆಸಿಫಿಕ್ ಓಷನಲ್ಲಿ ಬರುವಂಥ ಸ್ಮಾಲ್ ಮಾರ್ಜಿನಲ್ ಹ್ಯಾಂಡ್ಸ್ ಅಂತಂದು ಕರಿಬೋದು. ಸೊ ಇದು ಬಾರ್ಡರ್ ಮಾಡುವಂಥ ಸ್ಟೇಟ್ಸ್ ಯಾವುದಪ್ಪ ಅಂತಂದರೆ ಚೈನಾ, ತೈವಾನ್, ಫಿಲಿಪೈನ್ಸ್, ಮಲೇಷಿಯಾ, ಇಂಡೋನೇಷಿಯಾ, ಬ್ರುನೇ ಮತ್ತು ವಿಯೆಟ್ನಾಂ ಕಂಟ್ರೀಸ್. ಸೊ ಮೇಜರ್ ಆರ್ಕಿಪೆಲಾಗ್ಸ್ ಅಂದರೆ ಒಂದು ಗ್ರೂಪ್ ಆಫ್ ಐಲ್ಯಾಂಡ್ಸ್ಗೆ ಆರ್ಕಿಪೆಲಾಗ್ ಅಂತ ಕರಿತೀವಿ. ಸೊ ಮೇಜರ್ ಆರ್ಕಿಪೆಲಾಗ್ ಯಾವುದಪ್ಪ, ಗ್ರೂಪ್ ಆಫ್ ದ್ವೀಪಗಳು ಯಾವುದಪ್ಪ ಅಂತಂದರೆ ಪಾರ್ಸೆಲ್ ಐಲ್ಯಾಂಡ್ಸ್ ಕರೆಂಟ್ಲಿ ಕಂಟ್ರೋಲ್ಡ್ ಬೈ ಚೈನಾ. ನೆಕ್ಸ್ಟ್ ಸ್ಪಾರ್ಟ್ಲೆ ಐಲ್ಯಾಂಡ್ಸ್ ಮಲ್ಟಿಪಲ್ ಕಂಟ್ರೀಸ್ ಹ್ಯಾವ್ ಓವರ್ಲಪಿಂಗ್ ಕ್ಲೇಮ್ಸ್, ಬಟ್ ಓವರಾಲ್ ಆಗಿ ಚೈನಾದವರು ಕ್ಲೇಮ್ ಮಾಡ್ತಾರೆ. ಸೊ ಹೀಗೆ ಕೆಳಗಡೆ ಹೋದರೆ ಸೌತ್ ಚೈನಾ ಸಿಯಿಂದ ಕೆಳಗಡೆ ಹೋದರೆ ಇಲ್ಲಿ ಮೇಲೆ ಅಂಡಮಾನ್ ಸಿ ಬರುತ್ತೆ. ಸೊ ಅಂಡಮಾನ್ ಸಿನ ಮತ್ತು ಸೌತ್ ಚೈನಾ ಸಿನ ಕನೆಕ್ಟ್ ಮಾಡೋ ಸ್ಟ್ರೇಟ್ ಯಾವುದು, ಸ್ಟ್ರೇಟ್ ಆಫ್ ಮಲಕ್ಕಾ. ವೆರಿ ಇಂಪಾರ್ಟೆಂಟ್, ಒನ್ ಆಫ್ ದ ಮೇಜರ್ ಚೋಕ್ ಹೋಲ್ಡ್ ಅಥವಾ ಮೇಜರ್ ಶಿಪ್ಪಿಂಗ್ ಲೇನ್ ಪಾಯಿಂಟ್ ಅಂತಂದು ಕರೀತಾರೆ ಸ್ಟ್ರೇಟ್ ಆಫ್ ಮಲಕ್ಕಾಗೆ. ನೆಕ್ಸ್ಟ್ ಫಿಫ್ತ್ ಒನ್ ಮ್ಯಾರಿಟೈಮ್ ಸಿಗ್ನಿಫಿಕೆನ್ಸ್ ಯಾವುದಕ್ಕಪ್ಪ ಸಿಗ್ನಿಫಿಕೆಂಟ್ ಅಂದರೆ ಇಟ್ ಈಸ್ ಒನ್ ಆಫ್ ದ ವರ್ಲ್ಡ್ಸ್ ಬಿಸಿಯೆಸ್ಟ್ ಸಿ ರೂಟ್ಸ್. ಸೊ ಕ್ರೂಷಿಯಲ್ ಟ್ರೇಡ್ ರೂಟ್ ಬಿಟ್ವೀನ್ ಕ್ರೂಡ್ ಆಯಿಲ್ ಫ್ರಮ್ ಪರ್ಷಿಯನ್ ಗಲ್ಫ್ ಆ್ಯಂಡ್ ಆಫ್ರಿಕಾ ಯಾವುದ್ರ ಮಧ್ಯೆ ನಡೆಯುತ್ತೆ, ಥ್ರೂ ಸೌತ್ ಚೈನಾ ಸಿ, ಎಸ್ಪೆಷಲಿ ಥ್ರೂ ಸ್ಟ್ರೇಟ್ ಆಫ್ ಮಲಕ್ಕಾಯಿಂದ ನಡೆಯುತ್ತೆ. ಸೊ ಮೇಜರ್ ಪೋರ್ಟ್ಸ್ ಯಾವುದು ಇದರಲ್ಲಿ, ಹಾಂಗ್ಕಾಂಗ್ ಇದೆ ಇದರ ಹತ್ರ, ಸಿಂಗಾಪುರ್ ಇದೆ, ಕಾವುಶಿಂಗ್ ದಟ್ ಈಸ್ ಸದರ್ನ್ ತೈವಾನಲ್ಲಿ ಇರುತ್ತೆ, ಶಾಂಘೈ ಬರುತ್ತೆ. ಇದೆಲ್ಲ ಇಂಪಾರ್ಟೆಂಟ್ ಮೇಜರ್ ಪೋರ್ಟ್ಸ್ ದ್ಯಾಟ್ ಆರ್ ಪ್ರೆಸೆಂಟ್ ಇನ್ ಸೌತ್ ಚೈನಾ ಸಿ. ಸೊ ಡಿಸ್ಪ್ಯೂಟ್ಸ್ ಯಾಕೆ ಕಂಟೆಸ್ಟೆಡ್ ಆಗಿದೆಯಪ್ಪ, ಯಾಕೆ ಇದ್ರ ಮೇಲೆ ಎಲ್ಲರೂ ಕ್ಲೇಮ್ ಮಾಡ್ತಾರೆ ಅಂದರೆ ಇಟ್ ಈಸ್ ವೆರಿ ರಿಚ್ ಇನ್ ಫಿಶರೀಸ್ ಮತ್ತು ಎನರ್ಜಿ ರಿಸೋರ್ಸಲ್ಲಿ ತುಂಬ ರಿಚ್ ಇದೆ. ಆಮೇಲೆ ಸ್ಟ್ರಾಟಜಿಕ್ ಸಿ ಲೈನ್ಸ್ ಫಾರ್ ದ ಗ್ಲೋಬಲ್ ಟ್ರೇಡ್ ಪಾಸಸ್ ಥ್ರೂ ಸೌತ್ ಚೈನಾ ಸಿ ಆ್ಯಂಡ್ ಓವರ್ಲಾಪಿಂಗ್ ಟೆರಿಟೋರಿಯಲ್ಸ್ ಕ್ಲೇಮ್ ಇದೆ. ಆಗಲೇ ಹೇಳ್ದಂಗೆ ಸ್ಪಾರ್ಟ್ಲೆ ಐಲ್ಯಾಂಡ್ಸ್ ಮತ್ತು ಪಾರ್ಸೆಲ್ ಐಲ್ಯಾಂಡ್ಸ್ ಮೇಲೆ ಬೇರೆ ಬೇರೆ ಕಂಟ್ರೀಸ್ ಕೂಡ ಕ್ಲೇಮ್ ಮಾಡ್ತಾರೆ. ಆ್ಯಂಡ್ ಮಿಲಿಟರೈಸೇಷನ್ ಆಫ್ ದ ಐಲ್ಯಾಂಡ್ಸ್ ಆ್ಯಂಡ್ ಇನ್ಕ್ರೀಸಿಂಗ್ ಅಸರ್ಟಿವ್ನೆಸ್ ಎಸ್ಪೆಷಲಿ ಬೈ ಚೈನಾದವರು ಏನು ಮಾಡ್ತಾ ಇದರಲ್ಲಿ ಮಿಲಿಟರಿ ಪ್ರೆಸೆನ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ರೀಸೆಂಟಾಗಿ ಚೈನಾ ಮತ್ತು ಫಿಲಿಪೈನ್ಸ್ ಮಧ್ಯೆ ಆಗಲಿ, ಚೈನಾ ಮತ್ತು ಇಂಡೋನೇಷಿಯಾ ಮಧ್ಯೆ ಆಗಲಿ ಇವಾಗ ಕ್ರಿಮಿಶೂಸ್ ಆಗ್ತಾನೆ ಇರುತ್ತೆ. ಸೊ ಕಂಟ್ರೀಸ್ ಇದರಲ್ಲಿ ಯಾವ್ಯಾವ ಇನ್ವಾಲ್ವ್ ಆಗಿದೆ ಅಂತಂದರೆ ಚೈನಾ, ತೈವಾನ್, ಫಿಲಿಪೈನ್ಸ್, ವಿಯೆಟ್ನಾಂ, ಮಲೇಷಿಯಾ, ಬ್ರುನೇ, ಇಂಡೋನೇಷಿಯಾ ಥ್ರೂ ನಾಥುವಾ ಐಲ್ಯಾಂಡ್ಸ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಸೊ ಕೀ ಟೇಕ್ ಏನಪ್ಪ ಅಂತಂದರೆ ಸೌತ್ ಚೈನಾ ಸಿ ಈಸ್ ಅ ವೈಟಲ್ ಫಾರ್ ರೀಜನಲ್ ಸ್ಟೆಬಿಲಿಟಿ, ಗ್ಲೋಬಲ್ ಟ್ರೇಡ್ ಆ್ಯಂಡ್ ಎನರ್ಜಿ ಸೆಕ್ಯೂರಿಟಿ, ಬಟ್ ಓವರ್ಲ್ಯಾಪಿಂಗ್ ಕ್ಲೇಮ್ಸ್ ಕಂಟಿನ್ಯೂ ಟು ಫ್ಯೂಯಲ್ ಜಿಯೋಪೊಲಿಟಿಕಲ್ ಟೆನ್ಷನ್ಸ್. ಸೊ ಪ್ರಿಲಿಮ್ಸ್ಗೆ ಏನು ಇಂಪಾರ್ಟೆಂಟ್ ಅಪ್ಪ ಅಂದರೆ ಈ ಸ್ಪಾರ್ಟ್ಲೆ ಐಲ್ಯಾಂಡ್ಸ್, ಪಾರ್ಸೆಲ್ ಐಲ್ಯಾಂಡ್ಸ್, ತೈವಾನ್ ಸ್ಟ್ರೇಟ್,
ಲುಝಾನ್ ಸ್ಟೇಟ್, ಮಲಕ್ಕಾ ಸ್ಟೇಟ್ ಆ್ಯಂಡ್ ದಿಸ್ 9 ಡ್ಯಾಶ್ ಲೈನ್ ವೆರಿ ಇಂಪಾರ್ಟೆಂಟ್. ಓಕೆ, ಆಮೇಲೆ ಸರೌಂಡಿಂಗ್ ಲಿಟ್ರಲ್ ಕಂಟ್ರೀಸ್ ಯಾವುದ್ಯಾವುದಿದೆ ಅಂತ ನೋಡ್ಕೊಂಡಿರಿ. ಓಕೆ, ಸೊ ದಿಸ್ ಈಸ್ ಫಸ್ಟ್ ಆರ್ಟಿಕಲ್ ಫಾರ್ ದ ಡೇ. ಸೆಕೆಂಡ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ, ಸೆಕೆಂಡ್ ಆರ್ಟಿಕಲ್ ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂದರೆ ಕ್ಯೂ ಡೆಂಗ್ ಏನಂತಂದರೆ ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಡೆಂಗ್ಯೂ ವ್ಯಾಕ್ಸಿನ್. ಸೊ ಡೆಂಗ್ಯೂ ವ್ಯಾಕ್ಸಿನ್ಸ್ ಬಗ್ಗೆ ಮಾತಾಡುತ್ತೆ ಅದು. ಸೊ ನ್ಯೂಸಲ್ಲಿ ಯಾಕಿದೆ ಅಂತಂದರೆ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ರೀಸೆಂಟಾಗಿ ಕ್ಯೂ ಡೆಂಗನ್ನು ಅಪ್ರೂವ್ ಮಾಡಿದ್ದಾರೆ. ಸೊ ದಿಸ್ ಈಸ್ ದ ಫಸ್ಟ್ ಡೆಂಗ್ಯೂ ವ್ಯಾಕ್ಸಿನ್ ವಿಚ್ ಈಸ್ ಅಪ್ರೂವ್ಡ್ ಇನ್ ಇಂಡಿಯಾ. ಸೊ ಇಟ್ ಈಸ್ ಡೆವಲಪ್ಡ್ ಬೈ ತಾಕೇದಾ ಫಾರ್ಮಾಸ್ಯೂಟಿಕಲ್ ಕಂಪನಿ, ಜಪಾನಿಂದ ಡೆವಲಪ್ ಮಾಡಿದರೆ. ಸೊ ಇಟ್ ಈಸ್ ನಾಟ್ ಇಂಡಿಜಿನಸ್ಲಿ ಡೆವಲಪ್ಡ್. ಇದನ್ನು ಆಲ್ರೆಡಿ ಬೇರೆ ಕಂಟ್ರೀಸೆಲ್ಲ ಯೂಸ್ ಮಾಡ್ತಾ ಇದ್ರು, ಬಟ್ ಇಂಡಿಯಾದಲ್ಲಿ ಅಪ್ರೂವಲ್ ಕೊಟ್ಟಿದ್ದಿಲ್ಲ. ಇವಾಗ ರೀಸೆಂಟಾಗಿ ಅಪ್ರೂವ್ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಆಲ್ರೆಡಿ ಅಪ್ರೂವ್ಡ್ ಇನ್ 40+ ಕಂಟ್ರೀಸ್ ಇನ್ಕ್ಲೂಡಿಂಗ್ ಯುರೋಪಿಯನ್ ಯೂನಿಯನ್, UK, ಬ್ರೆಜಿಲ್, ಇಂಡೋನೇಷಿಯಾ, ಥೈಲ್ಯಾಂಡ್ ಎಲ್ಲ ಕಡೆ ಅಪ್ರೂವ್ ಮಾಡಿದ್ರು, ಇಂಡಿಯಾದಲ್ಲಿ ಮಾಡಿದ್ದಿಲ್ಲ. ಸೊ ಇವಾಗ ಅಪ್ರೂವ್ ಮಾಡಿದ್ರಿಂದ ಇಟ್ ಈಸ್ ಅ ಮೇಜರ್ ಸ್ಟೆಪ್ ಇನ್ ಇಂಡಿಯಾಸ್ ಫೈಟ್ ಅಗೇನ್ಸ್ಟ್ ಡೆಂಗ್ಯೂ ವಿಚ್ ಈಸ್ ಅ ಗ್ರೋವಿಂಗ್ ಪಬ್ಲಿಕ್ ಹೆಲ್ತ್ ಥ್ರೆಟ್. ಸೊ ಗೊತ್ತಿರುತ್ತೆ, ಮಾನ್ಸೂನ್ ಬಂದ ತಕ್ಷಣ ಇಂಡಿಯಾದಲ್ಲಿ ಮೇಜರಾಗಿ ಹರಡುವಂಥ ರೋಗ ಯಾವುದಪ್ಪ ಅಂತಂದರೆ ಡೆಂಗ್ಯೂ. ಆ ರೋಗ ಹರಡೋದ್ರ ಜೊತೆಗೆ ಹಲವಾರು ಜನಗಳ ಡೆತ್ ಆಗುತ್ತೆ. ಸೊ ಅದರ ಅಪೋಸಿಟ್ಟಾಗಿ ಈ ವ್ಯಾಕ್ಸಿನ್. ಸೊ ಕ್ಯೂ ಡೆಂಗ ಯಾವ ಟೈಪ್ ಆಫ್ ವ್ಯಾಕ್ಸಿನ್ ಅಪ್ಪ ಅಂತಂದರೆ ಇಟ್ ಈಸ್ ಲೈವ್ ಅಟ್ಯುನ್ಯೂಯೇಟೆಡ್ ಟೆಟ್ರಾವ್ಯಾಲೆಂಟ್ ವ್ಯಾಕ್ಸಿನ್. ಅಂದರೆ ವೀಕೆಂಡ್ ಏನಪ್ಪ ಅಂತಂದರೆ ಈ ವ್ಯಾಕ್ಸಿನ್ ಯಾವ ಥರ ಟ್ರೈನ್ ಮಾಡಿರ್ತಾರೆ ಅಂದರೆ ಡೆಂಗ್ಯೂದಲ್ಲಿರುವಂಥ ವೈರಸ್ ಏನಿರುತ್ತೆ, ಸೊ ಆ ವೈರಸ್ನ ಯೂಸ್ ಮಾಡಿಕೊಂಡು ಟ್ರೈನ್ ಮಾಡಿರ್ತಾರೆ. ಸೊ ಅದು ಹೆಂಗಂದರೆ ವೀಕೆಂಡಲ್ಲಿರುತ್ತೆ, ವೀಕ್ ಸ್ಟೇಟಸಲ್ಲಿರುತ್ತೆ. ಸೊ ಬಂದ ತಕ್ಷಣ ನಮ್ಮ ಬಾಡಿಯಲ್ಲಿರುವಂಥದ್ದು ಆ್ಯಂಟಿಜನ್ನ ಪ್ರೊಡ್ಯೂಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ರೂಢಿ ಮಾಡಿಕೊಂಡಿರುತ್ತೆ. ಇನ್ ಕೇಸ್ ಡೆಂಗ್ಯೂ ಆಯ್ತಂದರೆ ಆಲ್ರೆಡಿ ನಮ್ಮ ಹತ್ರ ಆ್ಯಂಟಿಬಾಡೀಸ್ ಕ್ರಿಯೇಟ್ ಆಗಿರುತ್ತೆ. ಸೊ ಆ್ಯಂಟಿಬಾಡೀಸ್ನ ಯೂಸ್ ಮಾಡ್ಕೋತಾರೆ. ಸೊ ವಾಟ್ ಇಟ್ ಪ್ರೊಟೆಕ್ಟ್ಸ್ ಅಂದರೆ ಇಟ್ ಪ್ರೊಟೆಕ್ಟ್ಸ್ ಅಗೇನ್ಸ್ಟ್ ಆಲ್ ದ 4 ಡೆಂಗ್ಯೂ ವೈರಸ್ ಸ್ಟೆಪ್ಸ್. ಡೆಂಗ್ಯೂ ವೈರಸ್ 1, ಡೆಂಗ್ಯೂ ವೈರಸ್ 2, ಡೆಂಗ್ಯೂ ವೈರಸ್ 3, ಡೆಂಗ್ಯೂ ವೈರಸ್ 4. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ವೈರಸಸ್ ಇದೆ, ಎಲ್ಲದ್ರ ಮೇಲೂ ಕೂಡ ಇದು ಪ್ರೊಟೆಕ್ಟ್ ಮಾಡುತ್ತೆ. ಇದನ್ನ ಯಾರು ತೊಗೊಳ್ಳೋದು ಅಂತಂದರೆ ಚಿಲ್ಡ್ರನ್ ಮತ್ತು ಅಡಲ್ಟ್ಸ್ ಏಜ್ ಬಿಟ್ವೀನ್ 40 to 60 years ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಡೋಸಸ್ ಏನಪ್ಪ ಅಂದರೆ 2 doses ಆರ್ ಗಿವನ್ ಇನ್ 3 months ಅಪಾರ್ಟ್. ಸೊ 0 to 3 months ಅಪಾರ್ಟಲ್ಲಿ 2 doses ಕೊಡ್ತಾರೆ. ಸೊ ಪ್ರೀ ವ್ಯಾಕ್ಸಿನೇಷನ್ ಟೆಸ್ಟ್ ಏನು ರಿಕ್ವೈರ್ ಬೇಕಾಗಿಲ್ಲ, ಕ್ಯಾನ್ ಬಿ ಟೇಕನ್ ಇರೆಸ್ಪೆಕ್ಟಿವ್ ಆಫ್ ದ ಪ್ರೇಯರ್ ಡೆಂಗ್ಯೂ ಇನ್ಫೆಕ್ಷನ್. ಮುಂದೆ ಆಗಿರಲಿ ಬಿಡಲಿ ಏನು ಮ್ಯಾಟ್ರ್ ಆಗೋದಿಲ್ಲ. ಸೊ ಯಾವ ಥರ ವರ್ಕ್ ಆಗುತ್ತೆ ಅಂದರೆ 4 ಸ್ಟೀರಿಯೋಟೈಪ್ಸ್ ಇದೆ ಇದರಲ್ಲಿ. ಡೆಂಗ್ಯೂ 1, 2, 3, 4 ಅಂತ ಇರುತ್ತೆ ಡೆಂಗ್ಯೂ ವೈರಸ್. ಸೊ ಕ್ಯೂ ಡೆಂಗ ವ್ಯಾಕ್ಸಿನ್ನ ಲೈಕ್ ಬಾಡಿಲಿ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಏನು ಮಾಡುತ್ತೆ, ಇಮ್ಯೂನ್ ಸಿಸ್ಟಮ್ ಇರುತ್ತಲ್ಲ, ಇಮ್ಯೂನ್ ರೆಸ್ಪಾನ್ಸ್ ಮಾಡಿ ಆ್ಯಂಟಿಬಾಡೀಸ್ನ ಕ್ರಿಯೇಟ್ ಮಾಡುತ್ತೆ. ಓಕೆ, ಆ್ಯಂಟಿಬಾಡೀಸ್ನ ಕ್ರಿಯೇಟ್ ಮಾಡುತ್ತೆ ಅಗೇನ್ಸ್ಟ್ ದೀಸ್ ಪ್ಯಾಥೋಜನ್ಸ್ ಆರ್ ಆ್ಯಂಟಿಜನ್ಸ್ ಮೇಲೆ ಆ್ಯಂಟಿಬಾಡಿ ಕ್ರಿಯೇಟ್ ಮಾಡಿ ರಿಸರ್ವಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಇನ್ ಕೇಸ್ ಫ್ಯೂಚರಲ್ಲಿ ಡೆಂಗ್ಯೂ ವೈರಸ್ ಏನಾದರೂ ನಮ್ಮ ಬಾಡಿಗೆ ಬಂತು ಅಂತಂದರೆ ಅವಾಗ ಆಲ್ರೆಡಿ ಪ್ರೊಟೆಕ್ಷನ್ ಸಿಸ್ಟಮ್ ಇರುತ್ತೆ. ಸೊ ದೇ ವಿಲ್ ಅಟ್ಯಾಕ್ ದೀಸ್ ಆ್ಯಂಟಿಬಾಡೀಸ್ ಅದರ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ಡೆಸ್ಟ್ರಾಯ್ ಮಾಡುತ್ತೆ. ಸೊ ದಿಸ್ ಮಿಮಿಕ್ಸ್ ನ್ಯಾಚುರಲ್ ಇನ್ಫೆಕ್ಷನ್ ಇನ್ ಅ ಸೇಫ್ ವೇ ಆ್ಯಂಡ್ ಹೆಲ್ಪ್ಸ್ ದ ಬಾಡಿ ಬಿಲ್ಡ್ ಬ್ಯಾಲೆನ್ಸ್ಡ್ ಇಮ್ಯುನಿಟಿ ಅಗೇನ್ಸ್ಟ್ ಆಲ್ ದ 4 ಸ್ಟೀರಿಯೋಟೈಪ್ಸ್. ಓಕೆನಾ? ಸೊ ಇಮ್ಯುನಿಟಿ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ. ದಟ್ ಈಸ್ ಕ್ಯೂ ಡೆಂಗ. ಸೊ ಮೇಜರ್ಲಿ ದಿಸ್ ಈಸ್ ದ ನ್ಯೂಸ್. ಇಷ್ಟು ಗೊತ್ತಿದ್ರೆ ಸಾಕು. ಬಟ್ ಸೊ ಇದನ್ನು ಯಾಕೆ ಚಾಲೆಂಜಿಂಗ್, ಯಾಕೆ ಎಷ್ಟು ದಿನ ಆದ್ರೂ ಅಕ್ಸೆಪ್ಟ್ ಮಾಡಿದ್ದಿಲ್ಲ ಅಂತಂದರೆ 4 ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಾಕ್ಸಿನ್ಸ್ ಇದೆ, ಸ್ಟೀರಿಯೋಟೈಪ್ಸ್ ಇದೆ. ಆ್ಯಂಡ್ ಇನ್ಫೆಕ್ಟೆಡ್ ಬೈ ಒನ್ ಸ್ಟೀರಿಯೋಟೈಪ್ ಡಸ್ ನಾಟ್ ಗಿವ್ ಫುಲ್ ಇಮ್ಯುನಿಟಿ ಟು ಅದರ್ಸ್. ಸೊ ದೇರ್ ಈಸ್ ರಿಸ್ಕ್ ಆಫ್ ಆ್ಯಂಟಿಬಾಡಿ ಡಿಪೆಂಡೆಂಟ್ ಎನ್ಹಾನ್ಸ್ಮೆಂಟ್ ಇದೆ. ಅಂದರೆ ಎಕ್ಸಿಸ್ಟಿಂಗ್ ಆ್ಯಂಟಿಬಾಡೀಸ್ ಮೇ ವರ್ಸನ್ ದ ಡಿಸೀಸ್ ಇಫ್ ದ ಇನ್ಫೆಕ್ಟೆಡ್ ಅಗೇನ್ ವಿತ್ ಡಿಫ್ರೆಂಟ್ ಸ್ಟೀರಿಯೋಟೈಪ್ಸ್. ಓಕೆನಾ? ಸೊ ಯಾವುದೋ ಒಂದು ಇನ್ವಾಲ್ವ್ ಆಗಿರುತ್ತೆ, ಅದ್ರ ಮೇಲೆ ಆ್ಯಂಟಿಬಾಡೀಸ್ ಕ್ರಿಯೇಟ್ ಮಾಡಿರ್ತಾರೆ. DNV 1, 2, 3, 4 ಯಾವುದೋ ಒಂದು ಬಂದಾಗ ಅದರ ಮೇಲೆ ಆ್ಯಂಟಿಬಾಡೀಸ್ ಕ್ರಿಯೇಟ್ ಮಾಡಿರುತ್ತೆ. ಸೊ ಇನ್ ಕೇಸ್ ಅದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಡೆಂಗ್ಯೂ ವೈರಸ್ ಬಂತಂದಾಗ ಬಾಡಿ ಏನು ಮಾಡ್ಬೋದು, ಇನ್ನೂ ಡಿಸೀಸ್ನ ವರ್ಸ್ ಮಾಡೋವಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಇನ್ನೋದ್ರೂ ಇಂಡಿಯಾದಲ್ಲಿ ಅಪ್ರೂವ್ ಮಾಡಿದ್ದಿಲ್ಲ. ಸೊ ADE ಅಂದರೆ ಏನಪ್ಪ ಅಂತಂದರೆ ಆ್ಯಂಟಿಬಾಡಿ ಡಿಪೆಂಡೆಂಟ್ ಎನ್ಹಾನ್ಸ್ಮೆಂಟ್ ಅಂತ ಕರೀತಾರೆ. ಸೊ ಇಟ್ ಈಸ್ ಅ ನಾನ್ ನ್ಯೂಟ್ರಲೈಸಿಂಗ್ ಆ್ಯಂಟಿಬಾಡೀಸ್ ಫ್ರಮ್ ಅ ಪ್ರೀವಿಯಸ್ ಇನ್ಫೆಕ್ಷನ್ ಮೇ ಹೆಲ್ಪ್ ದ ವೈರಸ್ ಎಂಟರ್ ದ ಸೆಲ್ ಫಾಸ್ಟರ್ ಲೀಡಿಂಗ್ ಟು ಸಿವಿಯರ್ ಡೆಂಗ್ಯೂ. ಏನು ಮಾಡುತ್ತೆ ಅಂದರೆ ಇರೋದ್ರಿಂದ ಕಾರಣ ಇನ್ ಕೇಸ್ ಡೆಂಗ್ಯೂ ವೈರಸ್ ಇನ್ನೊಂದು ಸರಿ ಬಂತಂದಾಗ ಆ ವೈರಸ್ ಈಸಿಯಾಗಿ ಇಂಟ್ರೊಡ್ಯೂಸ್ ಮಾಡೋದಕ್ಕಾಗಲಿ ಈಸಿಯಾಗಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕಾಗಲಿ ಹೆಲ್ಪ್ ಮಾಡುತ್ತೆ. ಇದು ಇನ್ಸ್ಟೆಡ್ ಆಫ್ ಅದನ್ನ ಫೈಟ್ ಮಾಡೋ ಬದಲು ಅದನ್ನು ಈಸಿಯಾಗಿ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಇಶ್ಯೂಸ್ ಅಸೋಸಿಯೇಟೆಡ್ ವಿತ್ ಕ್ಯೂ ಡೆಂಗ. ಅದಕ್ಕೋಸ್ಕರ ಇನ್ನೂ ಆದರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಿಲ್ಲ. ಬಟ್ ಇವಾಗ ಬೇರೆ ಆಲ್ಟರ್ನೇಟಿವ್ ಇಲ್ದಂಗೆ ಅಕ್ಸೆಪ್ಟ್ ಮಾಡ್ಕೋಬೇಕಾಗಿದೆ. ಸೊ ವ್ಯಾಕ್ಸಿನ್ ಮಸ್ಟ್ ಇಂಡ್ಯೂಸ್ ಅ ಸ್ಟ್ರಾಂಗ್ ಆ್ಯಂಡ್ ಅ ಬ್ಯಾಲೆನ್ಸ್ ಇಮ್ಯುನಿಟಿ ಟು ಆಲ್ ದ 4 ಸ್ಟೀರಿಯೋಟೈಪ್ಸ್ ವಿಚ್ ಮೇಕ್ಸ್ ಡೆಂಗ್ಯೂ ವ್ಯಾಕ್ಸಿನ್ ಡೆವಲಪ್ಮೆಂಟ್ ವೆರಿ ಕಾಂಪ್ಲೆಕ್ಸ್. ಓಕೆ, ನೆಕ್ಸ್ಟ್ ಕ್ಲಿನಿಕಲ್ ಎವಿಡೆನ್ಸ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಡೆಂಗ್ಯೂ ವೈರಸ್ ಏನಪ್ಪ ಅಂತಂದರೆ ತಾಕೇದ ಡಾಟಾ ಪ್ರಕಾರ 80% ಪ್ರೊಟೆಕ್ಷನ್ ಅಗೇನ್ಸ್ಟ್ ಹಾಸ್ಪಿಟಲೈಸೇಷನ್ ಡ್ಯೂ ಟು ಡೆಂಗ್ಯೂ. ಓಕೆ, ಓವರಾಲ್ ಎಫಿಕಸಿ ಕೊಡುತ್ತೆ ಆ್ಯಂಡ್ ಬೆಟರ್ ದನ್ ದೋಸ್ ಇನ್ ಪ್ರೇಯರ್ ಡೆಂಗ್ಯೂ ಅಂತ. ಅಂದರೆ 80 to 90% ಎಫಿಕಸಿ ಇನ್ ಸೀರೋಸ್ ಪಾಸಿಟಿವ್ ಇಂಡಿವಿಜುವಲ್ಸ್. ಆಲ್ರೆಡಿ ಡೆಂಗ್ಯೂ ಬಂದಿದ್ದವರಿಗೆ ಮುಂಚೆ, ಸೊ ಅವ್ರಿಗೂ ಕೂಡ ಇದು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆ. ಆ್ಯಂಡ್ ವೇರಿಯಬಲ್ ಇನ್ ಡೆಂಗ್ಯೂ ನೈವ್ ಅಂತಿದೆ. ಅಂದರೆ ಸೆರೋನೋಜೆನೆಟಿವ್ ಅಂದರೆ ಏನಪ್ಪ ಅಂತಂದರೆ ಯಾರಿಗೆ ಮುಂಚೆ ಡೆಂಗ್ಯೂ ಬಂದಿಲ್ಲ
ಎಸ್ಪೆಷಲಿ ಅಗೇನ್ಸ್ಟ್ ಡೆಂಗ್ಯೂ V3 ಬಂಗೆ ಎಫಿಕಸಿ ಸ್ವಲ್ಪ ಕಡಿಮೆ ಇದೆ. ಓಕೆನಾ. ಸೊ ಡೆಂಗ್ಯೂದಲ್ಲಿ 1 2 3 4 ಇದೆ. ಸೊ 3 ಏನಾದರೂ ಬಂತಂದರೆ ಬಾಡಿಲಿ ನಿಮಗೆ ಮುಂಚೆ ಡೆಂಗ್ಯೂ ವೈರಸ್ ಅಟ್ಯಾಕ್ ಆಗಿಲ್ಲ ಅಂದರೆ ನಿಮ್ಮಲ್ಲಿ ಎಫಿಕಸಿ ಸ್ವಲ್ಪ ಕಡಿಮೆ ಇರುತ್ತೆ ಅದ್ರದ್ದು. ಸೇಫ್ಟಿ ಅಂದರೆ ವೆಲ್ ಟಾಲರೇಟೆಡ್. ಕಾಮನ್ ಸೈಡ್ ಎಫೆಕ್ಟ್ಸ್ ಏನಿದೆಪ್ಪ ಅಂತಂದರೆ ಹೆಡ್ಏಕ್, ಫೀವರ್, ಪೇನ್ ಅಟ್ ಇಂಜೆಕ್ಷನ್ ಸೈಟ್ಸ್ ಎಕ್ಸೆಟ್ರಾ ಇರುತ್ತೆ. ಬಟ್ ದೀಸ್ ಆರ್ ವೆರಿ ಬೇಸಿಕ್ ಸಿಂಡ್ರೋಮ್ಸ್ ಎಲ್ಲರ ಜೊತೆಗೆ ಇರುತ್ತೆ ಸಿಂಪ್ಟಮ್ಸ್. ಸೊ ಲಾಂಗ್ ಟರ್ಮ್ ಡಾಟಾ ಅಂದರೆ ಬೂಸ್ಟರ್ ಎಫೆಕ್ಟ್ ಈಸ್ ಅಬ್ಸರ್ವ್ಡ್, ದಟ್ ಈಸ್ ಪ್ರೊಟೆಕ್ಷನ್ ಸಸ್ಟೈನ್ಸ್ ಫಾರ್ ಅಟ್ಲೀಸ್ಟ್ 4.5 ಇಯರ್ಸ್ವರೆಗೂ ಪ್ರೊಟೆಕ್ಷನ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಇಂಡಿಯಾ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ ಇಟ್ ಈಸ್ ಫಸ್ಟ್ ಡೆಂಗ್ಯೂ ವ್ಯಾಕ್ಸಿನ್ ಅಪ್ರೂವ್ಡ್ ವಿಚ್ ಈಸ್ ಅ ಮೈಲ್ ಸ್ಟೋನ್ ಫಾರ್ ಪಬ್ಲಿಕ್ ಹೆಲ್ತ್. ಇಂಡಿಯಾ ಇಯರ್ಲಿ 1.5 to 2 million ಕೇಸಸ್ ಅಂದರೆ 15 to 20 ಲಕ್ಷ ಕೇಸಸ್ ಆಫ್ ಡೆಂಗ್ಯೂ ರಿಪೋರ್ಟ್ ಮಾಡ್ತೀವಿ. ಸೊ ಅದರಲ್ಲಿ ಥೌಸಂಡ್ಸ್ ಆಫ್ ಡೆತ್ ಆಗ್ತಿರುತ್ತೆ. ಸೊ ಅಂಥದ್ರಲ್ಲಿ ಈ ವ್ಯಾಕ್ಸಿನ್ ವೆರಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಆ್ಯಂಡ್ ಇಟ್ ರೆಡ್ಯೂಸಸ್ ಸಿವಿಯರ್ ಡಿಸೀಸಸ್, ಹಾಸ್ಪಿಟಲೈಸೇಷನ್ ಆ್ಯಂಡ್ ಎಕನಾಮಿಕ್ ಬರ್ಡನ್ ಆನ್ ದ ಹೆಲ್ತ್ ಕೇರ್ ಸಿಸ್ಟಮ್. ಜೊತೆಗೆ ವೆರಿ ಯೂಸ್ಫುಲ್ ಎಲ್ಲೆಲ್ಲಿ ಅಂತಂದರೆ ಎಂಡೆಮಿಕ್ ಏರಿಯಾಸ್ ಮತ್ತು ಔಟ್ಬ್ರೇಕ್ ಕಂಟ್ರೋಲ್ ಮಾಡೋದಕ್ಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಂಡೆಮಿಕ್ ಏರಿಯಾಸ್ ಅಂದರೆ ಕೆಲವೊಂದು ಏರಿಯಾಸಲ್ಲಿ ಎಲ್ಲಿ ಹೆಲ್ತ್ ಕೇರ್ ಸಿಸ್ಟಮ್ ಪ್ರಾಪರಾಗಿಲ್ಲ, ಎಲ್ಲಿ ಸ್ಯಾನಿಟೈಸೇಷನ್ ಪ್ರಾಪರಾಗಿಲ್ಲ ಅಂತಲ್ಲಿ ಡೆಂಗ್ಯೂ ಔಟ್ಬ್ರೇಕ್ ಬೇಗ ಆಗುತ್ತೆ. ಓಕೆ, ನೆಗ್ಲೆಕ್ಟೆಡ್ ಏರಿಯಾಸಲ್ಲಿ. ಸೊ ಅಂತಲ್ಲಿ ನಾವು ವ್ಯಾಕ್ಸಿನ್ಸ್ನ ಕೊಟ್ಟರೆ ಇವಾಗ ಡೆಂಗ್ಯೂನ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಇಟ್ ಆಲ್ಸೋ ಕಾಂಪ್ಲಿಮೆಂಟ್ಸ್ ದ ಎಕ್ಸಿಸ್ಟಿಂಗ್ ಮೇಜರ್ಸ್ ಅಂದರೆ ಸೋರ್ಸ್ ರಿಡಕ್ಷನ್ನ, ವೆಕ್ಟರ್ ಕಂಟ್ರೋಲ್ ಮತ್ತು ಸರ್ವೆಲೆನ್ಸ್ನ ಆಲ್ರೆಡಿ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಪ್ಲಸ್ ವ್ಯಾಕ್ಸಿನ್ಸ್ನ ಆ್ಯಡ್ ಮಾಡಿದರೆ ಎಫೆಕ್ಟಿವ್ ಆಗಿ ನಾವು ಡೆಂಗ್ಯೂನ ಫೈಟ್ ಮಾಡ್ಬೋದು. ಆ್ಯಂಡ್ ಇಟ್ಸ್ ಆಲ್ಸೋ ಸಪೋರ್ಟ್ಸ್ ಇಂಡಿಯಾಸ್ ವಿಷನ್ ಆಫ್ ಆತ್ಮನಿರ್ಭರ್ ಭಾರತ್ ಇನ್ ಹೆಲ್ತ್ ಕೇರ್ ಇನೋವೇಷನ್ಸ್ ಆ್ಯಂಡ್ ಆಕ್ಸೆಸ್. ಓಕೆ, ಸೊ ಡೆಂಗ್ಯೂ ಅಂದರೆ ಏನಪ್ಪ ಅಂತಂದರೆ ಇಟ್ ಈಸ್ ಕಾಸ್ಡ್ ಬೈ ಡೆಂಗ್ಯೂ ವೈರಸ್ ವಿಚ್ ಈಸ್ ಅ ಪಾರ್ಟ್ ಆಫ್ ಫ್ಲಾವಿವೈರಸ್ ಜೀನಸ್ ಒಳಗಡೆ ಒಂದು ಡೆಂಗ್ಯೂ ವೈರಸ್ ಬರುತ್ತೆ. ಆ್ಯಂಡ್ ಇಟ್ ಈಸ್ ಸ್ಪ್ರೆಡ್ ಬೈ ಯಾವ ಮಸ್ಕಿಟೋ ಅಂತಂದರೆ ಏಡಿಸ್ ಈಜಿಪ್ಟಿ ಮಸ್ಕಿಟೋ ಆ್ಯಂಡ್ ಆಲ್ಸೋ ಏಡಿಸ್ ಆಲ್ಬಪಿಕ್ಟಸ್ ಮಸ್ಕಿಟೋಸಿಂದ ಸ್ಪ್ರೆಡ್ ಆಗುತ್ತೆ. ಸಿಂಪ್ಟಮ್ಸ್ ಅಂದರೆ ಫೀವರ್ ಹೈ ಇರುತ್ತೆ, ಹೆಡ್ಏಕ್ ಹೈ ಇರುತ್ತೆ, ಪೇನ್ ಬಿಹೈಂಡ್ ದ ಐಸ್, ಮಸಲ್ ಆ್ಯಂಡ್ ಜಾಯಿಂಟ್ ಪೇನ್, ರ್ಯಾಶ್, ನಾಶಿಯಾ, ವಾಮಿಟಿಂಗ್ ಎಕ್ಸೆಟ್ರಾ. ಸಿವಿಯರ್ ಡೆಂಗ್ಯೂ ಬಂದರೆ ಪ್ಲಾಸ್ಮಾ ಲೀಕೇಜ್ ಆಗುತ್ತೆ, ಸಿವಿಯರ್ ಬ್ಲೀಡಿಂಗ್ ಆಗುತ್ತೆ, ಆರ್ಗನ್ ಇಂಪೇರ್ಮೆಂಟ್, ಶಾಕ್ ಎಕ್ಸೆಟ್ರಾ ಆ್ಯಂಡ್ ಫೈನಲಿ ಇಟ್ ಮೈಟ್ ಲೀಡ್ ಟು ಇವನ್ ಡೆತ್ ಆಲ್ಸೋ. ಸೊ ಲಿಮಿಟೇಷನ್ಸ್ ಆ್ಯಂಡ್ ಕನ್ಸರ್ನ್ಸ್ ಅಂತಂದರೆ ವಿತ್ ರೆಸ್ಪೆಕ್ಟ್ ಟು ಡೆಂಗ್ಯೂ ವೈರಸ್, ಲೋವರ್ ಎಫಿಕಸಿ ಇನ್ ಸರ್ಟನ್ ಡೆಂಗ್ಯೂ ನೈವ್ ಇಂಡಿವಿಜುವಲ್ಸ್ ಅಂದರೆ ಮುಂಚೆವರೆಗೆ ಡೆಂಗ್ಯೂ ಬಂದೇ ಇಲ್ಲ ಅಂತಂದವರಿಗೆ ಎಫಿಕಸಿ ಸ್ವಲ್ಪ ಕಡಿಮೆ ಇದೆ ಇದರಲ್ಲಿ. ಆ್ಯಂಡ್ ದೆರ್ ಈಸ್ ನೀಡ್ ಫಾರ್ ಕಂಟಿನ್ಯೂಡ್ ಸರ್ವೇಲೆನ್ಸ್ ಫಾರ್ ದ ಲಾಂಗ್ ಟರ್ಮ್ ಸೇಫ್ಟಿ. ಆಮೇಲೆ ಕಾಸ್ಟ್ ಆ್ಯಂಡ್ ಆಕ್ಸೆಸ್ ಕುಡ್ ಬಿ ಚಾಲೆಂಜ್ ಇನಿಷಿಯಲಿ, ಯಾಕೆಂತಂದರೆ ವಿ ಆರ್ ಇಂಪೋರ್ಟಿಂಗ್ ಫ್ರಮ್ ಜಪಾನಿಂದ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಕಾಸ್ಟ್ ಆ್ಯಂಡ್ ಎಫಿಕಸಿ ಇಶ್ಯೂ ಆಗ್ಬೋದು. ಆ್ಯಂಡ್ ವ್ಯಾಕ್ಸಿನ್ ಈಸ್ ನಾಟ್ ಸೂಟೇಬಲ್ ಫಾರ್ ವೆಕ್ಟರ್ ಕಂಟ್ರೋಲ್. ಸೊ ವೆಕ್ಟರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇದರಲ್ಲಿ. ಸೊ ವೆಕ್ಟರ್ ಅಂದರೆ ಮಸ್ಕಿಟೋ. ಸೊ ಮಸ್ಕಿಟೋನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಬಟ್ ಇಟ್ ಓನ್ಲಿ ಈಸ್ ಪೋಸ್ಟ್ ಮಾರ್ಟಮಲ್ಲಿ ವರ್ಕ್ ಆಗುತ್ತೆ. ಸೊ ರೋಡ್ ಹೆಡ್ ಅಂತಂದರೆ ಅಫೋರ್ಡೆಬಲ್ ಪ್ರೈಸಿಂಗ್ ಮತ್ತು ವೈಡರ್ ಆ್ಯಕ್ಸೆಸ್ನ ಇದು ಮಾಡಿ ಅಲೋ ಮಾಡಿ. ಯಾಕೆಂತಂದರೆ ಮೇಜರ್ಲಿ ಯಾರು ಡೆತ್ ಆಗುತ್ತೆ ಅಂದರೆ ಪೂರರ್ ಫ್ಯಾಮಿಲೀಸಲ್ಲಿ ಡೆತ್ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ಆ್ಯಕ್ಸೆಸ್ನ ಕೊಡಿ ಅಂತ. ದೆನ್ ಇಂಟಿಗ್ರೇಟ್ ಇಂಟು ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್. ಸೊ ಆಲ್ರೆಡಿ ಒಂದು ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಇದೆ, ಅದ್ರ ಜೊತೆ ಇಂಟಿಗ್ರೇಟ್ ಮಾಡಿ ಇದನ್ನು. ಆಮೇಲೆ ಸರ್ವೇಲೆನ್ಸ್ ಮತ್ತು ರಿಯಲ್ ಡಾಟಾ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇಡಿ. ರಿಸರ್ಚ್ ಮತ್ತು ಲೋಕಲ್ ಪ್ರೊಡಕ್ಷನ್ ಮತ್ತು ಫ್ಯೂಚರ್ ಬೂಸ್ಟರ್ಸ್ನ ಪ್ರಮೋಟ್ ಮಾಡಿ. ಸೊ ದ್ಯಾಟ್ ಫ್ಯೂಚರಲ್ಲಿ ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋ ಬದಲು ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಮಾಡುವಂಥ ಅಪಾರ್ಚುನಿಟಿ ಸಿಗಲಿ ಅಂತ. ಸೊ ಇದು ಸೆಕೆಂಡ್ ಆರ್ಟಿಕಲ್. ಸೊ ಥರ್ಡ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ನಂದನ್ ನೀಲಕೇಣಿ ಲೆಡ್ ಟಾಸ್ಕ್ ಫೋರ್ಸ್ ಆನ್ ಎಕ್ಸಾಮ್ ರಿಫಾರ್ಮ್ಸ್. ಎಲ್ಲರಿಗೂ ಗೊತ್ತಿದೆ, ನೀಟ್ ಪೇಪರ್ ಲೀಕ್ ಆಯಿತು, ಪ್ರೊಟೆಸ್ಟ್ ಆಯಿತು, ಸೋನಮ್ ವಾಂಗ್ಚುಕ್ CJP ಎಲ್ಲ ಪ್ರೊಟೆಸ್ಟ್ ಮಾಡಿದರು, NTA ಮೇಲೆ ಕ್ರೆಡಿಬಿಲಿಟಿ ಕ್ವಶನ್ಸ್ ಆಯಿತು, ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದರು, ಪ್ರಹ್ಲಾದ್ ಜೋಶಿ ಈಸ್ ದ ನ್ಯೂ ಎಜುಕೇಷನ್ ಮಿನಿಸ್ಟರ್. ಬಟ್ ಮುಂದೆ ಈ ರೀತಿಯಾದಂಥ ಕೇಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡ್ತಿದ್ದಾರೆ, ಅದರಲ್ಲಿ ಫಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಗೌರ್ಮೆಂಟಿಂದು ನಂದನ್ ನೀಲಕೇಣಿ ಲೆಡ್ ಹೈ ಟಾಸ್ಕ್ ಫೋರ್ಸ್ ಆನ್ ಎಕ್ಸಾಮ್ ರಿಫಾರ್ಮ್ಸ್. ಇಟ್ ಈಸ್ ಹೈ ಫಾರ್ ಟಾಸ್ಕ್ ಫೋರ್ಸ್ ಅನೌನ್ಸ್ ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟರ್ ಮೋದಿ. ಯಾವುದಕ್ಕಪ್ಪ ಅಂತಂದರೆ ಟು ಮೇಕ್ ಇಂಡಿಯಾಸ್ ಎಕ್ಸಾಮಿನೇಷನ್ ಸಿಸ್ಟಮ್ ಲೀಕ್ ಪ್ರೂಫ್ ಆ್ಯಂಡ್ ಎಕ್ಸಾಮಿನೇಷನ್ ಟೆಕ್ನಾಲಜಿ ಡ್ರಿವನ್. ಸೊ ಇದರ ಚೇರ್ಪರ್ಸನ್ ಯಾರಪ್ಪ ಅಂದರೆ ನಂದನ್ ನೀಲಕೇಣಿ, co-founder ಆಫ್ ಇನ್ಫೋಸಿಸ್, ಫಾರ್ಮರ್ ಚೇರ್ಮನ್ ಆಫ್ ಆಧಾರ್ ಆರ್ UIDAI ಆ್ಯಂಡ್ ಆರ್ಕಿಟೆಕ್ಟ್ ಆಫ್ ದಿ ಆಧಾರ್. ಸೊ ಇದರ ಮೆಂಬರ್ಸ್ ಯಾರಪ್ಪ ಅಂದರೆ ಎಸ್ ಸೋಮನಾಥನ್, ಫಾರ್ಮರ್ ಇಸ್ರೋ ಚೇರ್ಮನ್, ತಪನ್ ದೇಕಾ, ಫಾರ್ಮರ್ IB ಡೈರೆಕ್ಟರ್, ವಿ ಕಾಮಕೋಟಿ, IIT ಮದ್ರಾಸ್ ಡೈರೆಕ್ಟರ್, ಅನಿತಾ ಕರ್ವಾಲ್, ಫಾರ್ಮರ್ ಎಜುಕೇಷನ್ ಸೆಕ್ರೆಟರಿ. ನೋಡಿ, ಸೊ ಆಲ್ ದೀಸ್ ಡಿಗ್ನಿಟರೀಸ್ ಆರ್ ಪಾರ್ಟ್ ಆಫ್ ದಿಸ್ ಹೈ ಪವರ್ ಟಾಸ್ಕ್ ಫೋರ್ಸ್. ದೇ ಆರ್ ಎಕ್ಸ್ಪರ್ಟ್ಸ್ ಇನ್ ಲಾಜಿಸ್ಟಿಕ್ಸ್, ಸೈಬರ್ ಸೆಕ್ಯೂರಿಟಿ, ಡಿಜಿಟಲ್ ಗವರ್ನೆನ್ಸ್, ಎಕ್ಸಾಮ್ ಮ್ಯಾನೇಜ್ಮೆಂಟ್ ಎಕ್ಸೆಟ್ರಾ ಆಲ್ಸೋ ಪಾರ್ಟ್ ಆಫ್ ದಿಸ್ ಹೈ ಪವರ್ ಟಾಸ್ಕ್ ಫೋರ್ಸ್. ಆಬ್ಜೆಕ್ಟಿವ್ ಏನಪ್ಪ ಅಂತಂದರೆ ಎಕ್ಸಾಮಿನೇಷನ್ ಪೇಪರ್ನ ಲೀಕ್ ಪ್ರೂಫ್ ಮಾಡೋದು, ಸೆಕ್ಯೂರಿಟಿ, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿನ ಇಂಪ್ರೂವ್ ಮಾಡೋಕ್ಕಾಗುತ್ತೆ. ದೆನ್ ಎಕ್ಸಾಮಿನೇಷನಲ್ಲಿ ಟೆಕ್ನಾಲಜಿ ಡ್ರಿವನ್ ಮಾನಿಟರಿಂಗ್ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡುವಂಥ ಅಬ್ಜೆಕ್ಟಿವ್ ಕೊಟ್ಟಿದ್ದಾರೆ. ಆಮೇಲೆ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದು ಫಂಕ್ಷನಿಂಗ್ನ ಸ್ಟ್ರೆಂಥನ್ ಮಾಡೋದು.
ಆ್ಯಂಡ್ ದೆನ್ ಎಕ್ಸಾಮಿನೇಷನ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಮೇಲೆ ಪಬ್ಲಿಕ್ ಕಾನ್ಫಿಡೆನ್ಸ್ ಏನು ಕೆಳಗೆ ಹೋಗಿದೆ ಅದನ್ನು ಇಂಪ್ರೂವ್ ಮಾಡುವಂಥದ್ದು. ಸೊ ದೀಸ್ ಆರ್ ದ ಮೇಜರ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಗ್ರೂಪ್ಸ್. ಕೀ ಏರಿಯಾಸ್ ಆಫ್ ರಿಫಾರ್ಮ್ಸ್ ಏನಪ್ಪ ಅಂತಂದರೆ, ಒಂದು ಟೆಕ್ನಾಲಜಿ ಇಂಟಿಗ್ರೇಷನ್, ಅಂದರೆ ಮಾನಿಟರಿಂಗಲ್ಲಿ AI ಬೇಸ್ಡ್ ಮಾನಿಟರಿಂಗ್, ಎಂಡ್ ಟು ಎಂಡ್ ಡಿಜಿಟಲ್ ಟ್ರ್ಯಾಕಿಂಗ್ ಆಫ್ ದಿ ಪೇಪರ್ ಇರಲಿ, ಬ್ಲಾಕ್ ಚೈನ್ ಫಾರ್ ದ ಡಾಕ್ಯುಮೆಂಟ್ ಸೆಕ್ಯೂರಿಟಿ, ಸೆಕ್ಯೂರ್ ಎನ್ಕ್ರಿಪ್ಷನ್ ಫಾರ್ ಟ್ರಾನ್ಸ್ಮಿಷನ್. ಸೊ ಅಂದರೆ ಅದನ್ನ ಹ್ಯಾಕ್ ಮಾಡುವಂಥ ಚಾನ್ಸ್ ಕಡಿಮೆ ಇರಲಿ. ಸೊ ಇದು ಟೆಕ್ನಾಲಜಿ ಇಂಟರ್ವೆನ್ಷನ್. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಕ್ಯೂರಿಟಿ ಏನಪ್ಪ ಅಂತಂದರೆ, ಮಲ್ಟಿಲೇಯರ್ ಅಥೆಂಟಿಕೇಷನ್ ಇರಲಿ, ಬಯೋಮೆಟ್ರಿಕ್ ವೆರಿಫಿಕೇಷನ್ ಆಫ್ ದಿ ಕ್ಯಾಂಡಿಡೇಟ್ಸ್ ಆ್ಯಂಡ್ ರಿಯಲ್ ಟೈಮ್ ಸರ್ವೇಲೆನ್ಸ್ ಆಫ್ ದಿ ಸೆಂಟರ್ ಆ್ಯಂಡ್ ಜಿಯೋ ಟ್ಯಾಗಿಂಗ್ ಆ್ಯಂಡ್ ಡಿಜಿಟಲ್ ಆಡಿಟ್ ಆಫ್ ಟ್ರೇಲ್ಸ್. ಸರಿನಾ? ದೆನ್ ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್. ಬರೀ ಟೆಕ್ನಾಲಜಿ ಎಕ್ಸಾಮಿನೇಷನ್ ಸೆಕ್ಯೂರಿಟಿ ಮಾಡಿದ್ರೆ ಅಷ್ಟೇ ಅಲ್ಲ, ಇನ್ಸ್ಟಿಟ್ಯೂಷನ್ ರಿಫಾರ್ಮ್ಸು ಬೇಕು. ಅಂದರೆ NTA ರೀಸ್ಟ್ರಕ್ಚರ್ ಮಾಡೋದು, ಅದರ ಅಕೌಂಟಬಿಲಿಟಿ ಮೆಕ್ಯಾನಿಸಮ್ಸ್ನ ಇಂಪ್ರೂವ್ಮೆಂಟ್ ಮಾಡೋದು, ದೆನ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಇನ್ NTA ಇಂಪ್ಲಿಮೆಂಟ್ ಮಾಡೋದು. ದೆನ್ ಲೀಗಲ್ ರಿಫಾರ್ಮ್ಸ್ ಏನಪ್ಪ ಅಂತಂದರೆ, ಪೆನಾಲ್ಟೀಸ್ ಶುಡ್ ಬಿ ಸ್ಟ್ರಾಂಗರ್ ಫಾರ್ ಪೇಪರ್ ಲೀಕ್ಸ್, ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಫಾರ್ ಎಕ್ಸಾಮ್ ರಿಲೇಟೆಡ್ ಕ್ರೈಮ್ಸ್, ಸ್ಟ್ರಿಂಜೆಂಟ್ ಆ್ಯಂಟಿ ಪೇಪರ್ ಲೀಕ್ ಲೆಜಿಸ್ಲೇಷನ್. ಸೊ ಇದೆಲ್ಲ ಆಲ್ರೆಡಿ ಇದೆ, ಬಟ್ ಅದನ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋಕ್ಕಂತ ಮೇಜರ್ ಅವ್ರದ್ದು ಆಬ್ಜೆಕ್ಟಿವ್ ಆಗಿದೆ. ಕೀ ಏರಿಯಾಸ್. ಸೊ ಗೌರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದ ಆಲ್ರೆಡಿ ಏನು ಮಾಡಿದರೆ ಇವಾಗ ರೀಸೆಂಟಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ವಿಲ್ ಎನ್ಶೂರ್ ಸ್ಪೀಡಿ ಪನಿಷ್ಮೆಂಟ್ ಆಫ್ ಅಫೆಂಡರ್ಸ್. ಆಲ್ರೆಡಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ಸ್ಟ್ರಿಂಜೆಂಟ್ ಲಾನು ಕೂಡ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ದೆನ್ ಮಲ್ಟಿಪಲ್ ಸ್ಟೆಪ್ಸ್ ಆರ್ ಬೀಯಿಂಗ್ ಟೇಕನ್ ಟು ಎನ್ಶೂರ್ ದೋಸ್ ಹೂ ಪ್ಲೇ ವಿತ್ ದ ಫ್ಯೂಚರ್ ಆಫ್ ದಿ ಸ್ಟೂಡೆಂಟ್ಸ್ ಆರ್ ಪನಿಷ್ಡ್. ಸೊ ಗೌರ್ಮೆಂಟ್ ಈಸ್ ಇನ್ ದ ರೈಟ್ ಸ್ಟೆಪ್. ಸೊ ಇವಾಗ ಫೈನಲ್ ಏನಪ್ಪ ಅಂತಂದರೆ ಹೈ ಪವರ್ ಟಾಸ್ಕ್ ಫೋರ್ಸ್. ಇದರ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ, ಫಾರ್ ಸ್ಟೂಡೆಂಟ್ಸ್, ಫಾರ್ ಗವರ್ನೆನ್ಸ್, ಫಾರ್ ಎಜುಕೇಷನ್ ಏನಂತಂದರೆ, ಸ್ಟೂಡೆಂಟ್ಸ್ ಹತ್ರ ಟ್ರಸ್ಟ್ ಬಿಲ್ಡ್ ಮಾಡುತ್ತೆ, ಫೇರರ್ ಸೆಲೆಕ್ಷನ್, ರೆಡ್ಯೂಸ್ಡ್ ಚಾನ್ಸಸ್ ಆಫ್ ಪೇಪರ್ ಲೀಕ್ಸ್, ಗವರ್ನೆನ್ಸಿಗೆ NTA ಕ್ರೆಡಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಡಿಜಿಟಲ್ ಗವರ್ನೆನ್ಸ್ ಇಂಪ್ರೂವ್ ಮಾಡ್ದಂಗಾಗುತ್ತೆ, ಇನ್ಸ್ಟಿಟ್ಯೂಷನಲ್ ಅಕೌಂಟಬಿಲಿಟಿನ ಸ್ಟ್ರೆಂಥನ್ ಮಾಡ್ದಂಗಾಗುತ್ತೆ. ಫಾರ್ ಎಜುಕೇಷನ್ ಅಂತಂದರೆ ಸೆಕ್ಯೂರ್ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋದಾಗುತ್ತೆ, ಆ್ಯಂಡ್ ಎಕ್ಸಾಮಿನೇಷನ್ ಪ್ರೊಸೆಸ್ ಮತ್ತು ರಿಕ್ರೂಟ್ಮೆಂಟಲ್ಲಿ ಟ್ರಾನ್ಸ್ಪರೆನ್ಸಿ ಇಂಪ್ರೂವ್ ಮಾಡ್ದಂಗಾಗುತ್ತೆ. ಓಕೆ. ಸೊ ದೆನ್ ಚಾಲೆಂಜಸ್ ಏನಪ್ಪ ಅಂತಂದರೆ, ಕೋಆರ್ಡಿನೇಟಿಂಗ್ ದ ರಿಫಾರ್ಮ್ಸ್ ಅಕ್ರಾಸ್ ಸೆಕ್ಟರ್ಸ್ ಆರ್ ಸ್ಟೇಟ್ಸ್. ಸರಿನಾ? ಸೆಂಟ್ರಲ್ ಲೆವೆಲಲ್ಲಿ ಹೈ ಪವರ್ ಕಮಿಟಿ ಮಾಡ್ತಾ ಇದ್ದಾರೆ, ಅದನ್ನು ಸ್ಟೇಟ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಾಪರಾಗಿ ಕೋಆರ್ಡಿನೇಷನ್ ಬೇಕಾಗುತ್ತೆ. ಇಂಪ್ಲಿಮೆಂಟೇಷನ್ ಕಾಸ್ಟ್ ವಿಲ್ ಬಿ ಹೈ, ಬಟ್ ದ್ಯಾಟ್ ಈಸ್ ನೆಸಸರಿ. ಸ್ಟೂಡೆಂಟ್ಸ್ ಫ್ಯೂಚರ್ಗೆ ಇಂಪ್ಲಿಮೆಂಟೇಷನ್ ಕಾಸ್ಟ್ ಎಷ್ಟೇ ಹೇಳಿದ್ರು ಕೂಡ ತಗೊಳ್ಳೇಬೇಕಾಗುತ್ತೆ. ಸೈಬರ್ ಸೆಕ್ಯೂರಿಟಿ ಥ್ರೆಟ್ಸ್ ಬರುವಂಥ ಚಾನ್ಸ್ ಇರುತ್ತೆ. ಯಾವಾಗ ನೀವು ಟೆಕ್ನಾಲಜಿ ಇಂಪ್ಲಿಮೆಂಟೇಷನ್ ಜಾಸ್ತಿ ಮಾಡ್ತಾ ಹೋಗ್ತೀರಾ, ಟೆಕ್ನಾಲಜಿ ಜೊತೆಗೆ ರಿಲೇಟೆಡ್ ಸೈಬರ್ ಸೆಕ್ಯೂರಿಟಿ ಥ್ರೆಟ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಡಾಟಾ ಪ್ರೈವಸಿ ವಿತ್ ಟೆಕ್ನಾಲಜಿ ಯೂಸ್ ಎನ್ಶೂರ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಟ್ರೈನಿಂಗ್ ಅಫಿಷಿಯಲ್ಸ್, ಎಕ್ಸಾಮ್ ಸ್ಟಾಫ್ ವಿಲ್ ಬಿ ಕಷ್ಟ ಇರುತ್ತೆ. ಬಟ್ ಇದೆಲ್ಲ ಕಷ್ಟ ಇದ್ದರೂ ಕೂಡ ಮಾಡಲೇಬೇಕಾಗುತ್ತೆ. ವೈ? ಬಿಕಾಸ್ ಸ್ಟೂಡೆಂಟ್ಸ್ ಆರ್ ದ ಫ್ಯೂಚರ್ ಆಫ್ ದ ಕಂಟ್ರಿ. ಓಕೆ. ಸೊ ದಿಸ್ ಈಸ್ ಅಬೌಟ್ ನಂದನ್ ನೀಲಕೇಣಿ ಹೈ ಪವರ್ ಟಾಸ್ಕ್ ಫೋರ್ಸ್ ಕಮಿಟಿ. ಸೊ ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ, ಟೆಕ್ಸ್ಟ್ ಆ್ಯಂಡ್ ಕಾಂಟೆಕ್ಸ್ಟಲ್ಲಿ ಬಂದಿರುವಂಥ ಆರ್ಟಿಕಲ್ ಏನು ಅಂತಂದರೆ, ಬಿಟ್ ಚಾಟ್ ಕಾಂಟ್ರವರ್ಸಿ, ಗೌರ್ಮೆಂಟ್ ಡೈರೆಕ್ಟ್ಸ್ ಗಿಟ್ ಹಬ್ ಟು ರಿಮೂವ್ ದ ರೆಪಾಸಿಟರೀಸ್. ಏನಪ್ಪ ಅಂದರೆ ಸಿಂಪಲ್ ಆಗಿ I4C ಅಂದರೆ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್. I4C ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅನ್ನೋದು ಏನು ಮಾಡಿದೆ ಅಂದರೆ, ರೀಸೆಂಟಾಗಿ ಗಿಟ್ ಹಬ್ಗೆ ಡೈರೆಕ್ಟ್ ಮಾಡಿದೆ. ಏನಂತಂದರೆ, ಬಿಟ್ ಚಾಟ್ ರಿಲೇಟೆಡ್ ರೆಪಾಸಿಟರಿ ಎಲ್ಲದನ್ನು ಕೂಡ ರಿಮೂವ್ ಮಾಡಿ ಅಂತ. ಸೊ ಏನಂದರೆ, ದಿಸ್ ಬಿಟ್ ಚಾಟ್ ಕ್ಯಾನ್ ಬಿ ಮಿಸ್ಯೂಸ್ಡ್ ಟು ಕೋಆರ್ಡಿನೇಟ್ ಅನ್ಲಾಫುಲ್ ಆ್ಯಕ್ಟಿವಿಟೀಸ್, ಸರ್ಕಮೆಂಟ್ ಇಂಟರ್ನೆಟ್ ಶಟ್ ಡೌನ್ಸ್. ಏನಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಬಿಟ್ ಚಾಟ್ ಅಂದರೆ ಏನಪ್ಪ ಅಂತಂದರೆ, ಇಟ್ ಈಸ್ ಅ ಮೆಸೇಜಿಂಗ್ ಆ್ಯಪ್. ಯಾವ ಥರ ವರ್ಕ್ ಮಾಡುತ್ತೆ? ಇಟ್ ವರ್ಕ್ಸ್ ಆ್ಯಸ್ ಅ ಡಿಸೆಂಟ್ರಲೈಸ್ಡ್ ಪೀರ್ ಟು ಪೀರ್ ಆ್ಯಪ್. ಇದಕ್ಕೆ ನೆಟ್ವರ್ಕ್ ಬೇಕಾಗಿಲ್ಲ, ವೈಫೈ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಇಟ್ ವರ್ಕ್ಸ್ ಆತ್ ಬ್ಲೂಟೂತ್ ಮೆಶ್ ನೆಟ್ವರ್ಕ್ ಮೇಲೆ ವರ್ಕ್ ಮಾಡುತ್ತೆ. ಸೊ ನೋ ಇಂಟರ್ನೆಟ್, ನೋ ಸರ್ವರ್ ಆ್ಯಂಡ್ ನೋ ಫೋನ್ ನಂಬರ್ಸ್, ಆ್ಯಂಡ್ ಆಲ್ಸೋ ನೋ ಯೂಸರ್ ರಿಜಿಸ್ಟ್ರೇಷನ್ ಆರ್ ಸೆಂಟ್ರಲ್ ಲಾಗಿಂಗ್. ಸೊ ಇಲ್ಲೇ ಹೇಳ್ಬೋದು ಎಷ್ಟು ಅನಾನಿಮಿಟಿ ಇದೆ ಇದರಲ್ಲಿ. ಓಕೆ, ವೆರಿ ಅನಾನಿಮಸ್ ಇನ್ ನೇಚರ್ ಇದರಲ್ಲಿ. ಸೊ ಈಚ್ ಡಿವೈಸ್ ಆ್ಯಕ್ಟ್ಸ್ ಆಸ್ ಬೋತ್ ಕ್ಲೈಂಟ್ ಆ್ಯಸ್ ವೆಲ್ ಆಸ್ ಸರ್ವರ್. ಸೊ ಒಬ್ಬರು ಒಂದು ಬ್ಲೂಟೂತಿಂದ ಕನೆಕ್ಟ್ ಮಾಡ್ಕೊಂಡ್ರೆ ಇಟ್ ಕ್ಯಾನ್ ಕನೆಕ್ಟ್ ಟು ಅನದರ್ ಬ್ಲೂಟೂತ್ ಹಾಗೆ ಕಂಟಿನ್ಯೂಸಾಗಿ ಕನೆಕ್ಟ್ ಮಾಡ್ತಾ ಹೋಗ್ಬೋದು. ಇದು ಯಾವಾಗ ಆಪ್ರೇಟ್ ಮಾಡ್ತಾರೆ? ನಾರ್ಮಲಾಗಿ ಇಂಟರ್ನೆಟ್ ಔಟೇಜ್ ಆದಾಗ, ಡಿಸಾಸ್ಟರ್ಸ್ ಆದಾಗ, ಪ್ರೊಟೆಸ್ಟ್ ಆದಾಗ, ಇನ್ ರಿಮೋಟ್ ಏರಿಯಾಸಲ್ಲಿ ಆಪ್ರೇಟ್ ಮಾಡ್ತಿರ್ತಾರೆ. ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಿಯರ್ ಬೈ ಡಿವೈಸಸ್ ಇರುತ್ತೆ, ಬ್ಲೂಟೂತ್ ಮೆಶ್ ನೆಟ್ವರ್ಕ್ ಆನ್ ಮಾಡಿದ ತಕ್ಷಣ ಮಲ್ಟಿ ಹಾಪ್ ರಿಲೇ ಸ್ಟಾರ್ಟ್ ಆಗುತ್ತೆ, ಮೆಸೇಜಸ್ನ ಡೆಲಿವರ್ ಮಾಡ್ತಾರೆ ಬಿಟ್ವೀನ್ ಡಿಫ್ರೆಂಟ್ ಪೀಪಲ್. ಸೊ ಮೆಸೇಜ್ ವಿಲ್ ಹಾಪ್ ಫ್ರಮ್ ಒನ್ ಡಿವೈಸ್ ಟು ಅನದರ್ ಡಿವೈಸ್ ಟು ರೀಚ್ ಫರ್ದರ್. ಓಕೆನಾ? ಸೊ ಬ್ಲೂಟೂತ್ಗೆ ಕನೆಕ್ಟಿವಿಟಿಗೆ ಒಂದು ಲಿಮಿಟ್ ಇರುತ್ತೆ. ಸೊ ಓಕೆನಾ, ಒಂದು ಫೋನಿಂದ ಇನ್ನೊಂದು ಫೋನಿಗೆ ಬ್ಲೂಟೂತ್ ಕನೆಕ್ಟಿವಿಟಿ ಕಡಿಮೆ ಇರುತ್ತೆ, ಡಿಸ್ಟೆನ್ಸ್ ಕಡಿಮೆ ಇರುತ್ತೆ. ಸೊ ಇದನ್ನು ಓವರ್ಕಮ್ ಮಾಡೋದಕ್ಕೋಸ್ಕರ ಇದನ್ನು ಇನ್ನೊಂದು ಫೋನಿಗೆ ಕನೆಕ್ಟ್ ಮಾಡ್ತಾರೆ, ಇದನ್ನ ಇನ್ನೊಂದು ಫೋನಿಗೆ ಕನೆಕ್ಟ್ ಮಾಡ್ತಾರೆ. ಸೊ ಆವಾಗ ಇದರಿಂದ ರೀಚ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಹಾಗೆ ಕಂಟಿನ್ಯೂಸ್ ಆಗಿ ಮೆಸೇಜ್ ಡೆಲಿವರ್ ಆಗ್ತಾ ಹೋಗುತ್ತೆ.
ಓಕೆ. ಸೊ ಗೌರ್ಮೆಂಟ್ ಯಾಕೆ ಇದನ್ನು ಯಾಕೆ ಮಾಡ್ತಾರೆ ಅಂದರೆ, ರೀಸೆಂಟಾಗಿ ಪ್ರೊಟೆಸ್ಟ್ ಆದಾಗ ಏನು ಮಾಡಿದೆ ಅಂದರೆ, ಗೌರ್ಮೆಂಟ್ ಏನು ಮಾಡಿದ್ರು, ಇಂಟರ್ನೆಟ್ ಶಟ್ಡೌನ್ ಮಾಡಿದ್ರು. ಇಂಟರ್ನೆಟ್ ಶಟ್ಡೌನ್ ಮಾಡಿದಾಗ ಏನಾಗುತ್ತೆ, ಮೆಸೇಜಸ್ ಆಗಲಿ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ನ ಕೋಆರ್ಡಿನೇಟ್ ಮಾಡೋಕ್ಕಾಗಲಿ ಆಗಬಾರ್ದನ್ನೋಸ್ಕರ ಇಂಟರ್ನೆಟ್ ಶಟ್ಡೌನ್ ಮಾಡ್ತಿರ್ತಾರೆ. ಬಟ್ ಇಲ್ಲಿ ಇಂಟರ್ನೆಟ್ ಶಟ್ಡೌನ್ ಮಾಡಿದ್ರೆ ಯೂಸ್ ಇಲ್ಲ, ಯಾಕೆಂದರೆ ಇಟ್ ವರ್ಕ್ಸ್ ಆನ್ ಬ್ಲೂಟೂತ್. ಸೊ ಇದೇನು ಮಾಡುತ್ತೆ, ಅನ್ಲಾಫುಲ್ ಅಸೆಂಬ್ಲೀಸ್ ಆಗಲಿ ವೈಲೆಂಟ್ ಪ್ರೊಟೆಸ್ಟ್ ಆಗಲಿ ಕೋಆರ್ಡಿನೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಅಂತ ಗೌರ್ಮೆಂಟ್ ಅವರ ವಾದ. ದೆನ್ ಇದು ಮಿಸ್ಇನ್ಫಾರ್ಮೇಷನ್ ಮತ್ತು ರ್ಯಾಡಿಕಲೈಸೇಷನ್ನ ಸ್ಪ್ರೆಡ್ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡ್ತಾ ಇದೆ ಅಂತ ಅರ್ಥ. ರೀಸೆಂಟಾಗಿ CJP ಪಾರ್ಟಿ ಪ್ರೊಟೆಸ್ಟ್ ನಡೆದಾಗ ಬಿಹಾರದಲ್ಲಿ ಸ್ಟೂಡೆಂಟ್ಸ್ ಮೇಲೆ ಗುಂಡು ಹಾರಿಸ್ತಾ ಇದ್ದಾರೆ, ಗನ್ ಯೂಸ್ ಮಾಡಿ ಬುಲೆಟ್ಸ್ ಹಾರಿಸ್ತಾ ಇದ್ದಾರೆ ಅಂತ ಫೇಕ್ ನ್ಯೂಸ್ ಸ್ಟಾರ್ಟ್ ಆಗಿತ್ತು. ಫೇಕ್ ನ್ಯೂಸ್ ಸ್ಟಾರ್ಟ್ ಆದ ತಕ್ಷಣ ಬಿಹಾರದಲ್ಲಿ ಲಾರ್ಜ್ ಪ್ರೊಟೆಸ್ಟ್ ಆಯಿತು. ಸೊ ಈ ರೀತಿಯಂಥ ಇಶ್ಯೂಸ್ನ ಸಿಂಪಲ್ಲಾಗಿ ಸ್ಪ್ರೆಡ್ ಮಾಡ್ಬೋದು. ಆಮೇಲೆ ಆರ್ಗನೈಸ್ ಕ್ರೈಮ್ ಆಗಲಿ, ಟೆರರಿಸಮ್ ಆಗಲಿ, ಕ್ರಿಮಿನಲ್ ಕಾನ್ಸ್ಪಿರಸೀಸ್ ಆಗಲಿ ಇದನ್ನು ಮಾಡೋದಕ್ಕೆ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಲಾಫುಲ್ ರಿಸ್ಟ್ರಿಕ್ಷನ್ಸ್ ಯಾವುದು ಇಂಟರ್ನೆಟ್ ಶಟ್ಡೌನ್ ಮತ್ತು ವೈಫೈ ಶಟ್ಡೌನ್ ಮಾಡಿರ್ತಾರಲ್ಲ ಅದನ್ನು ಸರ್ಕಮೆಂಟ್ ಮಾಡೋಕ್ಕೆ, ಅದಕ್ಕೆ ಬೈಪಾಸ್ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ ಇದು. ಸೊ ಗೌರ್ಮೆಂಟ್ ಕನ್ಸರ್ನ್ ಏನಪ್ಪ ಅಂತಂದರೆ, ಇದು ವೆರಿ ಅನಾನಿಮಸ್ ಆಗಿದೆ, ಡಿಸೆಂಟ್ರಲೈಸ್ ಕಮ್ಯುನಿಕೇಷನ್ ಇದೆ, ಇದು ಅನ್ಲಾಫುಲ್ ಇಂಟರ್ಸೆಪ್ಷನ್, ಅಟ್ರಿಬ್ಯೂಷನ್ ಮತ್ತು ಇನ್ವೆಸ್ಟಿಗೇಷನ್ಗೆ ಅಪೋಸಿಟ್ ಆಗಿದೆ. ಓಕೆ. ಸೊ ಥ್ರೆಟ್ ಟು ಸವೆರಿನಿಟಿ, ಸೆಕ್ಯೂರಿಟಿ ಆಫ್ ಇಂಡಿಯಾ, ಪಬ್ಲಿಕ್ ಆರ್ಡರ್, ಇಂಟೆಗ್ರಿಟಿ ಆಫ್ ಇಂಡಿಯಾ ಆ್ಯಂಡ್ ಡಿಫೆನ್ಸ್ ಆಫ್ ಇಂಡಿಯಾ, ಅದಕ್ಕೋಸ್ಕರ ಗೌರ್ಮೆಂಟ್ ಇದರ ಅಪೋಸಿಟ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಸೊ ಆರ್ಡರ್ ಏನು ಹೇಳ್ತಾ ಇದೆ, ಇಟ್ ಡೈರೆಕ್ಟ್ಸ್ ಗಿಟ್ ಹಬ್ ಏನಂತಂದರೆ ಇಟ್ ರೆಪಾಸಿಟರ್ನ ಸ್ಟೋರ್ ಮಾಡುವಂಥ ಒಂದು ಪಾರ್ಟ್ ಆಫ್ ಆ್ಯಂಡ್ರಾಯ್ಡ್. ಸೊ ಇದೇನಂತಂದರೆ ಡಿಸೇಬಲ್ 3 ರೆಪಾಸಿಟರೀಸ್, ಯಾವ್ದು ಆ್ಯಂಡ್ರಾಯ್ಡ್ ಆ್ಯಪ್ ಆ್ಯಂಡ್ ರಿಲೀಸ್ ದ ಫೈಲ್ಸ್ ವಿತಿನ್ 3 hours. ಅದರಲ್ಲೂ 3 ಆ್ಯಪ್ಸಲ್ಲಿ ಮೇಜರ್ ಆ್ಯಪ್ ಯಾವುದು, ಬಿಟ್ ಚಾಟ್ ಆ್ಯಪ್ ಇಸ್ ದ ಮೇಜರ್ ಆ್ಯಪ್. ಓಕೆ. ಆ್ಯಂಡ್ ವಾರೆಂಟ್ಸ್ ಆಫ್ ಕ್ರಿಮಿನಲ್ ಪ್ರೊಸಿಕ್ಯೂಷನ್ ಫಾರ್ ನಾನ್ ಕಂಪ್ಲೇಂಟ್ಸ್, ನೀವು ಫಾಲೋ ಮಾಡಲಿಲ್ಲ ಅಂದರೆ ಕ್ರಿಮಿನಲ್ ಪ್ರೊಸಿಕ್ಯೂಷನ್ ಮಾಡ್ತೀವಿ. ಆ್ಯಂಡ್ ದಿಸ್ ಆ್ಯಪ್ ಎನೇಬಲ್ಸ್ ಅನಾನಿಮಸ್ ಕಮ್ಯುನಿಕೇಷನ್ ಆ್ಯಂಡ್ ನೋ ರಿಜಿಸ್ಟ್ರೇಷನ್, ಫೋನ್ ವೆರಿಫಿಕೇಷನ್ ಆರ್ ಸೆಂಟ್ರಲೈಸ್ ಲಾಕ್ಸ್ ಎಕ್ಸೆಟ್ರಾ. ಸೊ ಅದಕ್ಕೋಸ್ಕರ ಮಿಸ್ಯೂಸ್ ಮಾಡುವಂಥ ಎಲ್ಲ ಚಾನ್ಸ್ ಇರುತ್ತೆ, ಹಾಗಾಗಿ ನೀವು ಇದನ್ನ ಮಾಡಲೇಬೇಕು ಅಂತ ಗೌರ್ಮೆಂಟ್ ಅವ್ರು ಹೇಳಿದ್ದಾರೆ. ಸೊ ಅದಕ್ಕೆ ಲೀಗಲ್ ಬೇಸಿಸ್ ಏನಪ್ಪ ಅಂತಂದರೆ IT ಆ್ಯಕ್ಟ್ ಆಫ್ 2000 ಸೆಕ್ಷನ್ 79(3) ಕ್ಲಾಸ್ B. ಇದ್ರೇನಂತಂದರೆ ಇಂಟರ್ಮೀಡಿಯರಿ ಲೂಸ್ ಸೇಫ್ ಹಾರ್ಬರ್ ಇಫ್ ಫೇಲ್ಸ್ ಟು ರಿಮೂವ್ ಅನ್ಲಾಫುಲ್ ಕಂಟೆಂಟ್ ಆಫ್ಟರ್ ದ ಗೌರ್ಮೆಂಟ್ ನೋಟಿಸ್. ಸೊ ಇದರಲ್ಲಿ ಇಂಟರ್ಮೀಡಿಯರಿ ಯಾರು, ಗಿಟ್ ಹಬ್. ಓಕೆ. ಸೊ ರಿಮೂವ್ ಮಾಡಿ ಅಂತ ಹೇಳಿದ್ದಾರೆ. ದೆನ್ IT ರೂಲ್ಸ್ ಆಫ್ 2021 ರೂಲ್ 3(1) ಕ್ಲಾಸ್ D. ಸೊ ಇಂಟರ್ಮೀಡಿಯರೀಸ್ ಮಸ್ಟ್ ಕಂಪ್ಲೈ ವಿತ್ ದ ಲಾಫುಲ್ ಡೈರೆಕ್ಷನ್ಸ್ ಆಫ್ ದಿ ಗೌರ್ಮೆಂಟ್. ಸೊ ಇಂಟರ್ಮೀಡಿಯರಿ ಅಗೇನ್ ಗಿಟ್ ಹಬ್ ಇವಾಗ ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಕಂಪ್ಲೈ ಮಾಡಲೇಬೇಕಿಲ್ಲ ಅಂತಾರೆ, ಕ್ರಿಮಿನಲ್ ಪ್ರೊಸೀಜರ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ನೋಟ್ ಏನಂತಂದರೆ, ಸೆಕ್ಷನ್ 79 ಡಸಂಟ್ ಮೇನ್ ಅಲೋ ಟು ಬ್ಲಾಕಿಂಗ್ ಪವರ್. ಬ್ಲಾಕಿಂಗ್ ಯೂಶುವಲಿ ಈಸ್ ಡನ್ ಅಂಡರ್ ಸೆಕ್ಷನ್ 69A ಬ್ಲಾಕಿಂಗ್ ರೂಲ್ಸ್ ಆಫ್ 2009. ಸೊ ಇದರಲ್ಲಿ ಬ್ಲಾಕ್ ಮಾಡ್ತಾ ಇಲ್ಲ, ಬಟ್ ರೆಪಾಸಿಟರ್ನ ರಿಮೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಗೌರ್ಮೆಂಟ್ ಆರ್ಡರ್ನ ಯಾಕೆ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಅಂದರೆ, ಆಬ್ವಿಯಸ್ಲಿ ರಿಲೈಸ್ ಆನ್ ಪೊಟೆನ್ಷಿಯಲ್ ಮಿಸ್ಯೂಸ್ ಆ್ಯಂಡ್ ನಾಟ್ ಅನ್ಲಾಫುಲ್ ಕಾಂಟೆಂಟ್. ಪೊಟೆನ್ಷಿಯಲ್ ಮಿಸ್ಯೂಸ್ ಮಾಡ್ತೀವಿ ಅನ್ನೋ ಕಾರಣದ ಮೇಲೆ ಬ್ಯಾನ್ ಮಾಡ್ತಾ ಇದ್ದಾರೆ, ಬಟ್ ಆಗಿದೆ ಅನ್ನೋ ಕಾರಣಕ್ಕಲ್ಲ. ದೆನ್ ಆ್ಯಂಟಿಸಿಪೇಟೆಡ್ ಮಿಸ್ಯೂಸ್ ಈಸ್ ನಾಟ್ ಲಾಫುಲ್ ಬೇಸಿಸ್ ಫಾರ್ ದ ಬ್ಯಾನ್ ಆಫ್ ಎ ಟೂಲ್. ಆ್ಯಂಟಿಸಿಪೇಷನ್ ಮುಂದೆ ಮಿಸ್ಯೂಸ್ ಮಾಡುವಂಥ ಚಾನ್ಸ್ ಇದೆ ಅನ್ನೋದಕ್ಕೋಸ್ಕರ ಆ್ಯಪ್ನ ಬ್ಯಾನ್ ಮಾಡೋದಕ್ಕೆ ಒಂದು ಲೀಗಲ್ ಬೇಸಿಸ್ ಪ್ರಾಪರಾಗಿಲ್ಲ. ಆ್ಯಂಡ್ ಆಲ್ಸೋ 3 hour ಡೆಡ್ಲೈನ್ ಕೊಟ್ಟಿದ್ದಾರಲ್ಲ, ಇಟ್ ಈಸ್ ಅಗೇನ್ಸ್ಟ್ ಪ್ರಪೋರ್ಷನಾಲಿಟಿ ಟೆಸ್ಟ್. ಮಿಡ್ನೈಟಲ್ಲಿ ಆರ್ಡರ್ನ ರಿಲೀಸ್ ಮಾಡಿದ್ರೆ 3 hour ಡೆಡ್ಲೈನ್ ಕೊಟ್ಟಿದ್ದಾರೆ, 3 hours ರೆಪಾಸಿಟರ್ನ ರಿಮೂವ್ ಮಾಡಿ ಕಂಪ್ಲೀಟಾಗಿ ಮಾಡಿ ಅಂತಂದರೆ ಇಟ್ ಈಸ್ ಪ್ರಪೋರ್ಷನಲಿ ನಾಟ್ ಗುಡ್, ಇಟ್ ಫೇಲ್ಸ್ ಅ ಪ್ರಪೋರ್ಷನಾಲಿಟಿ ಟೆಸ್ಟ್ ಅಂತ ಕೂಡ ಹೇಳಿದ್ದಾರೆ. ಆ್ಯಂಡ್ ಇಟ್ ಬೈಪಾಸಸ್ ದ ಸೇಫ್ ಗಾರ್ಡ್ಸ್ ಅಂಡರ್ ಸೆಕ್ಷನ್ 69A. ಏನಿದೆ ಸೆಕ್ಷನ್ 69A ಬ್ಲಾಕಿಂಗ್ ಈಸ್ ಯೂಶುವಲಿ ಡನ್ ಅಂಡರ್ 69A ಕೆಲವೊಂದು ಪವರ್ಸ್ನ ಕೊಟ್ಟಿರ್ತಾರೆ, ಯಾರಿಗೆ, ಇಂಟರ್ಮೀಡಿಯರೀಸ್ಗೆ ಮತ್ತು ಆ್ಯಪ್ಸ್ಗೆ. ಅದನ್ನು ಬೈಪಾಸ್ ಮಾಡ್ತಾ ಇದ್ದಾರೆ ಅಂತ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಇದರಲ್ಲಿ, ಅನುರಾಧ ಭಾಸಿನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2020 ಕೇಸಲ್ಲಿ ಇಟ್ ಟಾಕ್ಸ್ ಅಬೌಟ್ ಇಂಟರ್ನೆಟ್ ಶಟ್ಡೌನ್. ಏನು ಹೇಳ್ತಂದರೆ, ಇಂಟರ್ನೆಟ್ ರೆಸ್ಟ್ರಿಕ್ಷನ್ಸ್ ಮಸ್ಟ್ ಸ್ಯಾಟಿಸ್ಫೈ ಪ್ರಪೋರ್ಷನಾಲಿಟಿ ಟೆಸ್ಟ್. ಸೊ ಪ್ರಪೋರ್ಷನಾಲಿಟಿ ಟೆಸ್ಟಲ್ಲಿ ಏನಿರುತ್ತೆ, ನೆಸೆಸಿಟಿ, ಅಬ್ಸಲ್ಯೂಟ್ ನೆಸೆಸಿಟಿ ಇದ್ರಷ್ಟೇ ಅದು ಬ್ಯಾನ್ ಮಾಡಿ. ಪ್ರಪೋರ್ಷನಾಲಿಟಿ ಅದರಿಂದ ಆಗ್ತಿರುವಂಥ ಇಂಪ್ಯಾಕ್ಟ್ ಪ್ರಪೋರ್ಷನಲ್ ಆಗಿದ್ದರೆ ಅಷ್ಟೇ ಬ್ಯಾನ್ ಮಾಡಿ. ಪೀರಿಯಾಡಿಕ್ ರಿವ್ಯೂ ಮಾಡ್ತಾಯಿರಿ. ಆಮೇಲೆ ಲೀಸ್ಟ್ ರಿಸ್ಟ್ರಿಕ್ಷನ್ ಟೈಪ್ ಇರಬೇಕು, ಟೆಂಪ್ರರಿ ಇರಬೇಕು, ಆಮೇಲೆ ನ್ಯಾರೋಲಿ ಟ್ಯಾರಡ್ ಇರಬೇಕು. ಲಾಂಗ್ ಏರಿಯಾಸ್ವರೆಗೂ ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತಾರೆ ಇಲ್ಲ ಅನ್ನೋದಕ್ಕೆಲ್ಲ ಪ್ರಪೋರ್ಷನಾಲಿಟಿ ಟೆಸ್ಟ್ನ ಕೊಟ್ಟಿದ್ದಾರೆ. ಈ ಪರ್ಟಿಕ್ಯುಲರ್ ಆರ್ಡರ್ ಪ್ರಪೋರ್ಷನಾಲಿಟಿ ಟೆಸ್ಟ್ನ ಫಾಲೋ ಮಾಡುತ್ತಾ ಇಲ್ವೋ ಅನ್ನೋದನ್ನು ನೋಡಬೇಕಾಗುತ್ತೆ. ಆ್ಯಂಡ್ ರಿಸ್ಟ್ರಿಕ್ಷನ್ ಮಸ್ಟ್ ಬಿ ರಿಲೇಟಿಂಗ್ ಟು ಟೆರಿಟೋರಿಯಲ್ ಎಕ್ಸ್ಟೆಂಟ್, ಸ್ಟೇಜ್ ಆಫ್ ಎಮರ್ಜೆನ್ಸಿ, ನೇಚರ್ ಆಫ್ ಎಮರ್ಜೆನ್ಸಿ, ಡ್ಯೂರೇಷನ್ ಆ್ಯಂಡ್ ನೇಚರ್ ಆಫ್ ರಿಸ್ಟ್ರಿಕ್ಷನ್ ಎಲ್ಲದನ್ನು ಕೂಡ ಇದರಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಸೊ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂದರೆ ರೆಗ್ಯುಲೇಷನ್ ಬೇಕು. ಯಾಕೆ, ನ್ಯಾಷನಲ್ ಸೆಕ್ಯೂರಿಟಿ ಮೇಲೆ ರೆಗ್ಯುಲೇಷನ್ ಇದೆ. ಯಾಕೆಂದರೆ ಇದರಲ್ಲಿ ಸರ್ವೆಲೆನ್ಸ್ ಮಾಡೋದಕ್ಕಾಗಲ್ಲ, ಅನಾನಿಮಸ್ ಆಗಿರುತ್ತೆ. ಸೊ ಈಸಿಲಿ ಆರ್ಗನೈಸ್ ಕ್ರೈಮ್ಸ್ ಎಲ್ಲ ಸ್ಪ್ರೆಡ್ ಮಾಡ್ಬೋದು. ಪ್ರಿವೆಂಟ್ಸ್ ಮಿಸ್ಯೂಸ್ ಡ್ಯೂರಿಂಗ್ ದ ರೈಟ್ಸ್, ಟೆರರಿಸಮಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡ್ಕೋತಾರೆ. ಆ್ಯಂಡ್ ಆಲ್ಸೋ ಇಟ್ ಏಡ್ಸ್ ಸೈಬರ್ ಸೆಕ್ಯೂರಿಟಿ ಇನ್ವೆಸ್ಟಿಗೇಷನ್. ಓಕೆ, ಅದಕ್ಕೋಸ್ಕರ ರೆಗ್ಯುಲೇಷನ್ ಬೇಕೇ ಬೇಕು. ಬಟ್ ಆಲ್ಸೋ ಯು ಶುಡ್ ಫೋಕಸ್ ಆನ್ ದ ನೀಡ್ ಫಾರ್ ರೈಟ್ ಆಲ್ಸೋ. ಯಾಕೆಂದರೆ ಕೆಲವೊಂದು ಜನ ದೇ ವಾಂಟ್ ಟು ಮೇಂಟೈನ್ ದೇರ್ ಪ್ರೈವಸಿ, ದೇ ವಾಂಟ್ ಟು ಮೇಂಟೈನ್ ದೇರ್ ಅನಾನಿಮಿಟಿ, ಆ್ಯಂಡ್ ಇಟ್ ಈಸ್ ಆಲ್ಸೋ ಅಪ್ಹೋಲ್ಡ್ ಇನ್ ದ ಫ್ರೀಡಮ್ ಆಫ್ ಸ್ಪೀಚ್ ಅಂಡರ್ ಆರ್ಟಿಕಲ್ 19(1)A. ಇನೋವೇಷನ್ ಆ್ಯಂಡ್ ಲೆಜಿಟಿಮೇಟ್ ಯೂಸ್ ಆಫ್ ಟೆಕ್ನಾಲಜಿ ಆಗ್ತಾ ಇದೆ. ಸೊ ಇವೆರಡರ ಮಧ್ಯೆ ಬ್ಯಾಲೆನ್ಸ್ ತೊಗೊಂಬರ್ಬೇಕಂತ ಹೇಳ್ತಾ ಇದ್ದಾರೆ.
ಓಕೆ, ಸೊ ದಿಸ್ ಈಸ್ ಅಬೌಟ್ ಬಿಟ್ ಚಾಟ್ ಆ್ಯಪ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬ್ಲ್ಯಾಕ್ ಸಿ ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ರೀಸೆಂಟ್ಲಿ ಇಂಡಿಯಾ ಇಶ್ಯೂಡ್ ಸೆಕ್ಯೂರಿಟಿ ವಾರ್ನಿಂಗ್ ಫಾರ್ ಶಿಪ್ಸ್ ವೆಂಚರಿಂಗ್ ಇನ್ ಟು ಬ್ಲ್ಯಾಕ್ ಸಿ ದಟ್ ಆರ್ ಲೋಕಲಿ ಫ್ಲ್ಯಾಗ್ಡ್ ಆರ್ ಎಂಪ್ಲಾಯ್ಡ್ ಸೀಫೇರರ್ಸ್. ಸೊ ರೀಸೆಂಟಾಗಿ ಸೀಫೇರರ್ಸ್ ಬಗ್ಗೆ ಮಾತಾಡಿದ್ವಿ, ನಾವು ಒಂದು ಆರ್ಟಿಕಲ್ ಡಿಸ್ಕಸ್ ಮಾಡಿದ್ವಿ. ಸೀಫೇರರ್ಸ್ ಏನು ಮಾಡ್ತಾರೆ ಅಂತಂದರೆ, ಫ್ಲ್ಯಾಗ್ಡ್ ಬೇರೆ ಕಂಟ್ರೀಸಲ್ಲಿರುತ್ತೆ, ಆಮೇಲೆ ಬೋಟ್ ಅಥವಾ ವೆಸೆಲ್ ಓನ್ ಮಾಡೋ ಕಂಟ್ರಿ ಬೇರೆ ಇರುತ್ತೆ, ಅವರು ಓನರ್ ಕಂಟ್ರಿ ಬೇರೆ ಇರುತ್ತೆ, ಅವರು ಸಿಟಿಸನ್ಸ್ ಬೇರೆ ಕಂಟ್ರಿಯಲ್ಲಿ ಇರ್ತಾರೆ, ಅವ್ರನ್ನ ಅರೆಸ್ಟ್ ಮಾಡೋದು ಬೇರೆ ಕಂಟ್ರಿಯಲ್ಲಿ ಇರ್ತಾರೆ. ಸೊ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ಇನ್ವಾಲ್ವ್ ಆಗಿರ್ತಾರೆ. ಹಾಗಾಗಿ ಸೀಫೇರರ್ಸ್ನ ಒಂದ್ಸಲ ಅರೆಸ್ಟ್ ಮಾಡಿದರೆ ಅವ್ರನ್ನ ರಿಲೀಸ್ ಮಾಡೋದಾಗಲಿ, ಅವ್ರಿಗೆ ಕೌನ್ಸಿಲರ್ ಆಕ್ಸೆಸ್ ಕೊಡೋದಾಗಲಿ ತುಂಬ ಕಷ್ಟ ಆಗುತ್ತೆ ಅಂತ ರೀಸೆಂಟಾಗಿ ಆರ್ಟಿಕಲ್ಸ್ ಎಲ್ಲ ಬಂದಿತ್ತು. ಇವಾಗಲೂ ಕೂಡ ಗೌರ್ಮೆಂಟ್ ಏನು ಮಾಡ್ತಾ ಇದ್ದಾರೆ, ಇಂಡಿಯನ್ ಸೀಫೇರರ್ಸ್ನ ಅಲ್ಲಿ ಇಲ್ಲಿ ಅರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ, ಎಸ್ಪೆಷಲಿ ಯಾವ ಯಾವ ಏರಿಯಾಸಲ್ಲಿ ಕಾನ್ಫ್ಲಿಕ್ಟ್ ನಡೀತಾ ಇದೆ, ಸಚ್ ಆಸ್ ರೆಡ್ ಸಿ, ಬ್ಲ್ಯಾಕ್ ಸಿ, ಪರ್ಷಿಯನ್ ಗಲ್ಫ್, ಅಲ್ಲಿ ನೀವು ಹೋಗುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಿ ಅಂತ ಗೌರ್ಮೆಂಟ್ ಒಂದು ಸೆಕ್ಯೂರಿಟಿ ವಾರ್ನಿಂಗ್ನ ಇಶ್ಯೂ ಮಾಡಿದೆ. ಸೊ ಬ್ಲ್ಯಾಕ್ ಸಿ ಬಗ್ಗೆ ನೋಡಬೇಕಂತಂದರೆ, ಇಟ್ ಈಸ್ ಅ ಲಾರ್ಜ್ ಇನ್ಲ್ಯಾಂಡ್ ಸಿ, ವೆರಿ ಇಂಪಾರ್ಟೆಂಟ್, ಇನ್ಲ್ಯಾಂಡ್ ಸಿ ಸಿಚುವೇಟೆಡ್ ಇನ್ ದ ಸೌತ್ ಈಸ್ಟರ್ನ್ ಎಕ್ಸ್ಟ್ರಿಮಿಟಿ ಆಫ್ ಯುರೋಪ್, ಯುರೋಪಿನ ಸೆಂಟ್ರಲ್ಲಿದೆ. ಇಟ್ ಈಸ್ ಲ್ಯಾಂಡ್ ಲಾಕ್ಡ್ ಸಿ, ವೆರಿ ಇಂಪಾರ್ಟೆಂಟ್, ಇನ್ಲ್ಯಾಂಡ್ ಸಿ. ಇಟ್ ಈಸ್ ಲೊಕೇಟೆಡ್ ವೇರ್ ಯುರೋಪ್ ಆ್ಯಂಡ್ ಏಷ್ಯಾ ಮೇಟ್ಸ್. ಇಟ್ ಇಸ್ ಒನ್ ಆಫ್ ದ ಮಾರ್ಜಿನಲ್ ಸೀಸ್ ಆಫ್ ಅಟ್ಲಾಂಟಿಕ್ ಓಷನ್. ಇದು ಓವರ್ಕಮ್ ಈ ಕಡೆ ಬರುತ್ತೆ, ಹಿಂಗೆ ಮುಂದೆ ಹೋಗಿ ಅಟ್ಲಾಂಟಿಕ್ ಓಷನ್ ರೀಚ್ ಆಗುತ್ತೆ. ಮೆಡಿಟರೇನಿಯನ್ ಸಿ ಆದಮೇಲೆ ಅಟ್ಲಾಂಟಿಕ್ ಓಷನ್ ರೀಚ್ ಆಗುತ್ತೆ. ಬಟ್ ಕರೆಂಟ್ಲಿ ಇಟ್ ಈಸ್ ಲ್ಯಾಂಡ್ ಲಾಕ್ಡ್. ಸೊ ಬಾರ್ಡರಿಂಗ್ ಸ್ಟೇಟ್ಸ್ ಅಂತಂದರೆ, ವೆಸ್ಟಲ್ಲಿ ಬಾಲ್ಕನ್ ಪೆನಿನ್ಸುಲಾ, ಈಸ್ಟಲ್ಲಿ ಕುಕೇಸಿಯನ್ ಮೌಂಟೇನ್ಸ್, ನಾರ್ತಲ್ಲಿ ಈಸ್ಟ್ ಯುರೋಪಿಯನ್ ಪ್ಲೇನ್ಸ್, ಸೌತಲ್ಲಿ ಅನಟೋಲಿಯಾ. ಸೊ ಇದನ್ನು ಯಾವ ಥರ ನೆನ್ಪಿಟ್ಕೋತೀವ ಅಂತಂದರೆ, ಬಾರ್ಡರಿಂಗ್ ಕಂಟ್ರೀಸ್ನ ಬರ್ಗರ್ ಟಿ ಅಂತ. ಸೊ ಬರ್ಗರ್ ಟಿ ಅಂತಂದರೆ, ಬಿ ಅಂದರೆ ಬಲ್ಗೇರಿಯಾ, ಯು ಅಂದರೆ ಯುಕ್ರೇನ್, ಒಂದು ಆರ್ ಅಂದರೆ ರಷ್ಯಾ, ಜಿ ಅಂದರೆ ಜಾರ್ಜಿಯಾ, ಅನದರ್ ಆರ್ ಈಸ್ ರೊಮೇನಿಯಾ, ಟಿ ಅಂದರೆ ಟರ್ಕಿ. ಸೊ ಈ ರೀತಿ ನೀವು ನೆನಪಿಟ್ಕೋಬೋದು, ಬರ್ಗರ್ ಟಿ ಅಂತ ನೆನಪಿಟ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಕನೆಕ್ಷನ್ ಟು ದ ಅದರ್ ಸೀಸ್, ವೆರಿ ಇಂಪಾರ್ಟೆಂಟ್. ಹೆಂಗಪ್ಪ ಅಂತಂದರೆ, ಬ್ಲ್ಯಾಕ್ ಸೀನ ಸಿ ಎಫ್ ಮರಮರಿಗೆ ಕನೆಕ್ಟ್ ಮಾಡೋದು ಬಾಸ್ಪರಸ್ ಸ್ಟೇಟ್ ಅಂತ ಕರೀತಾರೆ. ಸಿ ಎಫ್ ಮರಮರನ ಏಜೆನ್ಸಿ ಕನೆಕ್ಟ್ ಮಾಡೋದು ದಾರ್ದನಲ್ ಸ್ಟೇಟ್ ಅಂತ ಕರೀತಾರೆ. ಸೊ ಏಜೆನ್ಸಿಯಿಂದ ಮೆಡಿಟರೇನಿಯನ್ಸಿಯಿಂದ ಅಟ್ಲಾಂಟಿಕ್ ಸಿ. ಆಮೇಲೆ ಬ್ಲ್ಯಾಕ್ ಸೀನ ಸಿ ಎಫ್ ಅಜೋಗೆ ಕನೆಕ್ಟ್ ಮಾಡೋದು ಕರ್ಚ್ ಸ್ಟೇಟ್. ಇಲ್ಲಿ ಬ್ಲ್ಯಾಕ್ ಸೀನ ನೆಕ್ಸ್ಟ್ ಸಿ ಎಫ್ ಮರ ಕನೆಕ್ಟ್ ಮಾಡೋದು ಬಾಸ್ಪರಸ್ ಸ್ಟೇಟ್. ಇಲ್ಲಿಂದ ಮುಂದೆ ಏಜೆನ್ಸಿ ಬರುತ್ತೆ, ಅದನ್ನ ಕನೆಕ್ಟ್ ಮಾಡೋದು ದಾರ್ದಲೆನ್. ಸೊ ಫಸ್ಟ್ ಬರೋದು ಕರ್ಚ್ ಸ್ಟೇಟ್, ನೆಕ್ಸ್ಟ್ ಬರೋದು ಬಾಸ್ಪರಸ್ ಸ್ಟೇಟ್, ನೆಕ್ಸ್ಟ್ ಬರೋದು ದಾರ್ದಲ ಸ್ಟೇಟ್. ಇದು ಸಿ ಎಫ್ ಐಝೋ, ಇದು ಸಿ ಎಫ್ ಮರ ಕೆಳಗಡೆ ಬರೋದು ಏಜೆನ್ಸಿ. ಅದಾದಮೇಲೆ ಏಜೆನ್ಸಿ ಈಸ್ ಓಪನಿಂಗ್ ಟು ಮೆಡಿಟರೇನಿಯನ್ಸಿಯಿಂದ ಅಟ್ಲಾಂಟಿಕ್ ಓಷನ್ಗೆ ಓಪನ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲ ಏನು ಕೇಳ್ತಾರೆ ಅಂತಂದರೆ, ಮ್ಯಾಚ್ ದ ಫಾಲೋಯಿಂಗ್ ಆಗಲಿ ಅಥವಾ ಕನೆಕ್ಟಿವಿಟಿ ಆಗಲಿ, ನಾರ್ತಿಂದ ಸೌತಿಗೆ ಕನೆಕ್ಟ್ ಮಾಡಿ ಅಂತ ಕ್ವಶನ್ಸ್ ಕೇಳ್ತಾರೆ. ಸೊ ಈ ಬ್ಲ್ಯಾಕ್ ಸಿಗೆ ಹಲವಾರು ರಿವರ್ಸ್ ಫ್ಲೋ ಇಂಟು ಆಗುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ದೆನೆಪರ್ ರಿವರ್, ಸದಂಬಗ್, ರಿಯೋನಿ, ಡೆನಿಸ್ಟರ್. ಸೊ ಇದು ದೆನೆಪರ್ ಆ್ಯಂಡ್ ಡೆನಿಸ್ಟರ್ಸ್ ಆರ್ ಮೇಜರ್ ಏನಂತಾರೆ ಇನ್ಲ್ಯಾಂಡ್ ನ್ಯಾವಿಗೇಷನ್ಗಿರುವಂಥ ರಿವರ್ ಆಗಿದೆ ಯುರೋಪಲ್ಲಿ. ಎಸ್ಪೆಷಲಿ ಈ ಐಲ್ಯಾಂಡ್ಸ್ ಯಾವುದು ಅಂತಂದರೆ, ಯುಕ್ರೇನ್ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ಐಲ್ಯಾಂಡ್ಸ್ ಇನ್ ದ ಬ್ಲ್ಯಾಕ್ ಸಿ. ಇಟ್ ಇನ್ಕ್ಲೂಡ್ಸ್ ಸೀಸ್ ಲಾರ್ಜೆಸ್ಟ್ ಐಲ್ಯಾಂಡ್, ದಟ್ ಈಸ್ ಝಾರಿಲಾಚ್. ಓಕೆ, salinity ಅಂದರೆ ಹ್ಯಾಸ್ ಲೋವರ್ salinity ದೆನ್ ದ ವರ್ಲ್ಡ್ಸ್ ಓಷನ್ಸ್ ಡ್ಯೂ ಟು ಐಸೋಲೇಷನ್ ಫ್ರಮ್ ದ ಮೆಡಿಟೇರಿಯನ್. ನಾರ್ಮಲಿ ಇನ್ಲ್ಯಾಂಡ್ ಸೀಸ್ ಅಂದರೆ salinity ಜಾಸ್ತಿ ಇರಬೇಕು, ಬಟ್ ಇದರಲ್ಲಿ salinity ಕಡಿಮೆ ಇದೆ. ಯಾಕೆ ಅಂತಂದರೆ ಇದು ಓಪನ್ ಅಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಬ್ಲ್ಯಾಕ್ ಸಿ. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಆರ್ಟಿಕಲ್ಸ್. ಸೊ ಇವತ್ತಿನ ಆರ್ಟಿಕಲ್ಸಲ್ಲಿ ಡಿಸ್ಕಸ್ ಮಾಡೋಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇದು. ಸೊ ಇದನ್ನು ಬಿಟ್ಟು ಬೇರೆ ಯಾವ್ದಾದ್ರು ಆರ್ಟಿಕಲ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ಹೇಳ್ತಾ ಐ ವಿಲ್ ಎಂಡ್ ದ ಡಿಸ್ಕಷನ್ ಟುಡೇ. ಜೈ ಹಿಂದ್, ಜೈ ಕರ್ನಾಟಕ.